ಹಾಯ್ ಹಲೋ ನಮಸ್ಕಾರ ಎಲ್ಲ ಆರಾಮಲ್ವಾ. ಸೊ ಲಾಸ್ಟ್ ವಿಡಿಯೋದವರೆಗೂ ನಾವು ಏನೇನು ಕಲ್ತ್ಕೊಂಡ್ವಿ, ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಕಲ್ತ್ಕೊಂಡ್ವಿ. ಪರ್ಮುಟೇಷನ್ಸ್ ಅಂದರೆ ಏನು, ಪರ್ಮುಟೇಷನ್ಸ್ ಅಂದರೆ ಅರೇಂಜ್ಮೆಂಟ್ಸ್ ಅಂತ ತಿಳ್ಕೊಂಡ್ವಿ, ಕರೆಕ್ಟ್ ಅಲ್ವಾ. ಕಾಂಬಿನೇಷನ್ಸ್ ಅಂದರೆ ಏನು, ಕಾಂಬಿನೇಷನ್ಸ್ ಅಂದರೆ ಸೆಲೆಕ್ಷನ್ಸ್ ಅಂತ ತಿಳ್ಕೊಂಡ್ವಿ, ಕರೆಕ್ಟ್ ಅಲ್ವಾ. ಸೊ ಪ್ರಾಬಬಿಲಿಟಿ ಅಂತಂದರೆ ಏನಿಲ್ಲ, ಚಾನ್ಸ್ ಆಫ್ ಅಕ್ಕರಿಂಗ್. ಚಾನ್ಸ್ ಆಫ್ ಅಕ್ಕರಿಂಗ್ ಅಂದರೆ ಎಷ್ಟು ಸಲ ಆಗ್ಬೋದು. ಈಗ ಫಾರ್ ಎಕ್ಸಾಂಪಲ್, ಈಗ RCB ಪ್ಲೇ ಆಫ್ಗೆ ಸೆಲೆಕ್ಟ್ ಆಗೋಕ್ಕೆ ಎಷ್ಟು ಪರ್ಸೆಂಟ್ ಚಾನ್ಸ್ ಇತ್ತು? 1%. ಸೆಲೆಕ್ಟ್ ಆದರು ಪ್ಲೇ ಆಫ್ಗೆ, ಎಲಿಮೆಂಟ್ರಲ್ಲಿ ಸೋತವರು ಅದು ಬೇರೆ ವಿಷಯ, ಬಿಟ್ಟು ಬಟ್ ದೇ ಕಮ್ ಬ್ಯಾಕ್, ಅದು ನಮಗೆ ಬೇಕಾಗಿರೋದು. ಲೈಫಲ್ಲೂ ಅಷ್ಟೇ, ನಾವು ಕಮ್ ಬ್ಯಾಕ್ ಕೊಡ್ತಾ ಇರ್ಬೇಕು ಯಾವಾಗೂ. ಸೊ ಇಲ್ಲಿ ಪ್ರಾಬಬಿಲಿಟಿ ಅಂತ ಅಂದರೆ ಚಾನ್ಸ್ ಆಫ್ ಅಕ್ಕರಿಂಗ್, ಅಂದರೆ ಎಷ್ಟು ಪರ್ಸೆಂಟ್ ಚಾನ್ಸ್ ಇದೆ ಅದು ಆಗೋಕ್ಕೆ, ಒಂದು ವಿಷಯ ಆಗೋಕ್ಕೆ. ಫಾರ್ ಎಕ್ಸಾಂಪಲ್, ಈಗ ಇವತ್ತು ಮಂಡೇ ಅಥವಾ ಇವತ್ತು ಸ್ಯಾಟರ್ಡೆ ಆಗೋಕ್ಕೆ ಎಷ್ಟು ಪರ್ಸೆಂಟ್ ಚಾನ್ಸ್ ಇದೆ. ಸೊ ನಮಗೆ ಪ್ರಾಬಬಿಲಿಟಿಲಿ ಆನ್ಸರ್ಸ್ ಎಲ್ಲ ನಾರ್ಮಲಾಗಿ ಫ್ರ್ಯಾಕ್ಷನ್ಸಲ್ಲೇ ಬರ್ತವೆ. ಓಕೆ, 80-90% ಫ್ರ್ಯಾಕ್ಷನ್ಸಲ್ಲೇ ಬರ್ತವೆ. ಸೊ ಚಾನ್ಸ್ ಆಫ್ ಅಕ್ಕರಿಂಗ್ ಅಂದರೆ ಅದೇ ಹೇಳಿದ್ನಲ್ಲ, ಇವತ್ತು ಸ್ಯಾಟರ್ಡೆ ಅನ್ನೋಕ್ಕೆ ಎಷ್ಟು ಪರ್ಸೆಂಟ್ ಚಾನ್ಸು ನಮಗೆ ಗೊತ್ತು. ಏನು ಟೋಟಲ್ಲು 7 ಡೇಸ್ ಅಂತ, ಕರೆಕ್ಟ್ ಅಲ್ವಾ. 7 ಡೇಸಲ್ಲಿ ಯಾವುದಾದ್ರು 1 ಡೇ ಸ್ಯಾಟರ್ಡೆ ಆಗಿರುತ್ತೆ. ಸೊ ನಮಗೆ ಇದರಲ್ಲಿ ಚಾನ್ಸ್ ಏನು, ಚಾನ್ಸ್ ಆಫ್ ಅಕ್ಕರಿಂಗ್ ಇವತ್ತು ಸ್ಯಾಟರ್ಡೆ ಆಗೋಕ್ಕೆ ಚಾನ್ಸ್ ಎಷ್ಟಿದೆ? 1/7, ಕರೆಕ್ಟ್ ಅಲ್ವಾ. ನನಗೆ ನೆನ್ನೆನೂ ಇವತ್ತು ನಾಳೆ ಸಂಡೇ ಅಂತ ಗೊತ್ತಿಲ್ಲ, ನೆನ್ನೆ ಫ್ರೈಡೇ ಅಂತ ಗೊತ್ತಿಲ್ಲ, ನನಗೆ ಯಾವ ಡೇ ಅಂತ ಗೊತ್ತಿಲ್ಲ. ನಾಳೆ ಯಾವ ಡೇ, ಇವತ್ತು ಯಾವ ಡೇ, ನೆನ್ನೆ ಯಾವ ಡೇ ಗೊತ್ತಿಲ್ಲ. ಆದರೆ ಇವತ್ತು ಸ್ಯಾಟರ್ಡೆ ಆಗೋಕ್ಕೆ ಎಷ್ಟು ಪರ್ಸೆಂಟ್ ಚಾನ್ಸ್ ಇದೆ ಅಂತ ಅಂದರೆ, ಎಷ್ಟು ಚಾನ್ಸ್ ಇದೆ ಅಂತ ಅಂದರೆ 1/7. ಅರ್ಥ ಆಗ್ತಿದೆಯಲ್ವಾ. ಸೊ ಇದನ್ನೇ ನಾವು ಪ್ರಾಬಬಿಲಿಟಿ ಅಂತ ಕರಿತೀವಿ. ಸೊ ಪ್ರಾಬಬಿಲಿಟಿಲಿ ನಮಗೆ ಡಿನಾಮಿನೇಟ್ರಲ್ಲಿ ಏನು ಬರುತ್ತೆ? ನಂಬರ್ ಆಫ್ ಅಕ್ಕರಿಂಗ್ಸ್ ಅಂದರೆ ಟೋಟಲ್ ನಂಬರ್, ಟೋಟಲ್ ಎಷ್ಟು ಆಗ್ಬೋದು, ಅಥವಾ ಟೋಟಲ್ ಸೆಲೆಕ್ಷನ್ಸ್ ಎಷ್ಟಿದೆ, ಎಷ್ಟರಲ್ಲಿ ಟೋಟಲ್. ಇವಾಗ 7 ಡೇಸ್ ಇದೆ, ಇದು ಟೋಟಲ್ ಸೆಲೆಕ್ಷನ್ಸ್. ಇದರಿಂದ ನಾವು ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಬೇಕು, ಕರೆಕ್ಟ್ ಅಲ್ವಾ. ಸೊ ಇಲ್ಲಿ ನಮಗೆ ಏನು ಬೇಕು, ನ್ಯೂಮರೇಟರಲ್ಲಿ ಏನು ಬರುತ್ತೆ? ನ್ಯೂಮರೇಟರಲ್ಲಿ ನಮಗೆ ಬೇಕಾಗಿರೋದು ಅವರ್ ಸೆಲೆಕ್ಷನ್, ಅಥವಾ ನಮಗೆ ಬೇಕಾಗ ಅವರ್ ವಾಂಟೆಡ್ ಸೆಲೆಕ್ಷನ್. ನಮಗೇನು ಬೇಕೋ ಅದನ್ನು ನಾವು ನ್ಯೂಮರೇಟರಲ್ಲಿ ಬರ್ಕೊತೀವಿ. ಸೊ ಇದು ನಮಗೆ ನಾರ್ಮಲಾಗಿ ಫ್ರ್ಯಾಕ್ಷನ್ಸಲ್ಲಿ ಬರುತ್ತೆ. ಈ ಸೆಲೆಕ್ಷನ್ಸ್ ಅಂದರೆ ಏನು? ಕಾಂಬಿನೇಷನ್ನು, ಕರೆಕ್ಟ್ ಅಲ್ವಾ. ಸೊ ಕಾಂಬಿನೇಷನ್ಸ್ ಅಂದರೆ ಸೆಲೆಕ್ಷನ್ಸು, ಕಾಂಬಿನೇಷನ್ ಕೂಡ ನಾವು ಈ ಪ್ರಾಬಬಿಲಿಟಿಲಿ ಯೂಸ್ ಮಾಡ್ತೀವಿ. ಓಕೆ, ಪ್ರಾಬಬಿಲಿಟಿ ಅಂದರೆ ಇಷ್ಟೇ, ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಸಿಂಪಲಾಗಿ ಟೋಟಲ್ ಎಷ್ಟು ಚಾನ್ಸ್ ಆಗುತ್ತೆ, ಟೋಟಲ್ ಏನಾಗುತ್ತೆ ಅದರಲ್ಲಿ ನಮಗೆ ಬೇಕಾಗಿರೋದು ಎಷ್ಟು ಚಾನ್ಸ್ ಆಗೋಕ್ಕೆ, ಅದು ನಾವು ಅಂದ್ಕೊಂಡಿದ್ದಾಗಕ್ಕೆ ಎಷ್ಟು ಚಾನ್ಸ್ ಇದೆ ಅಂತ. ಈಗ ಫಾರ್ ಎಕ್ಸಾಂಪಲ್, ಈಗ ಪ್ಲೇ ಆಫ್ಸ್ಗೆ 4 ಜನ ಸೆಲೆಕ್ಟ್ ಆಗಿರ್ತಾರೆ, ಅದರಲ್ಲಿ ಫೈನಲ್ ಗೆಲ್ಲಕ್ಕೆ ಎಷ್ಟು ಚಾನ್ಸ್ ಇರುತ್ತೆ? ಟೋಟಲ್ ಡಿವೈಡೆಡ್ ಬೈ 4 ಟೀಮ್ಸು ಡಿವೈಡ್ ಬೈ 1/4. ಅಂದರೆ 1 ಟೀಮ್ ಮಾತ್ರ ಗೆಲ್ಲಕ್ಕಾಗೋದು ಫೈನಲ್ಲು. ಅದೇ ಇವಾಗ ಸದ್ಯಕ್ಕಿರೋದು 4 ಟೀಮ್ಸು. ಇದೇ ಥರನೇ, ಅರ್ಥ ಆಯ್ತಲ್ವಾ. ಟೋಟಲ್ ಎಷ್ಟಿದ್ದಾವೆ, ಅದರಲ್ಲಿ ಚಾನ್ಸ್ ಎಷ್ಟಿದೆ, ನ್ಯೂಮರೇಟರಲ್ಲಿ ಚಾನ್ಸು ನಮಗೆ ಬೇಕಾಗಿರೋದು, ಅಥವಾ ನಮಗೆ ಕೇಳ್ತಿರೋದು ನ್ಯೂಮರೇಟರಲ್ಲಿ ಬರೀಬೇಕು. ಟೋಟಲ್ ಎಷ್ಟಾಗುತ್ತೆ ಅನ್ನೋದನ್ನ ಡಿನಾಮಿನೇಟರಲ್ಲಿ ಬರೀಬೇಕು. ಇಷ್ಟೇ ಪ್ರಾಬಬಿಲಿಟಿ. ಸೊ ಒಂದೊಂದೇ ಕ್ವಶನ್ಸ್ ಮಾಡ್ಕೊಂಡು ಹೋಗೋಣ, ನಮಗಿನ್ನೂ ಕ್ಲಾರಿಟಿ ಬರುತ್ತೆ. ಅದಕ್ಕಿಂತ ಮುಂಚೆ ಇದರಲ್ಲಿ ನಮಗಿನ್ನೂ ಯಾವ್ಯಾವ ಕ್ವಶನ್ಸ್ ಬರುತ್ತೆ ಅಂತಂದರೆ, ಕಾಯಿನ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಯಾಕಂದರೆ ಕಾಯಿನ್ಸಲ್ಲಿ ಹೆಡ್ ಇರುತ್ತೆ, ಟೈಲ್ ಇರುತ್ತೆ, ಡಿಫ್ರೆಂಟು, ಕರೆಕ್ಟ್. ಇವಾಗ ಒಂದು ಟಾಸ್ನ ನಾವು ಒಂದು ಕಾಯಿನ್ನ ಟಾಸ್ ಮಾಡಿದ್ರೆ ನಮಗೆ ಹೆಡ್ ಬೀಳೋಕ್ಕೆ ಮತ್ತು ಟೈಲ್ ಬೀಳೋಕ್ಕೆ ಚಾನ್ಸ್ ಎಷ್ಟು? ಹೆಡ್ ಬೀಳೋಕ್ಕೆ ಚಾನ್ಸ್ ಎಷ್ಟು ಅಂತಂದರೆ 1/2. ಯಾಕಂದರೆ 2 ಅಂತಂದ್ರೆ ಹೆಡ್ಡರ್ ಬೀಳ್ಬೋದು, ಟೈಲರ್ ಬೀಳ್ಬೋದು, ಅಂದರೆ ಟೋಟಲ್ 2. ಹೆಡ್ ಬೀಳೋಕ್ಕೆ ಚಾನ್ಸ್ ಎಷ್ಟು? 1. ಅದೇ ಟೈಲ್ ಬೀಳೋಕ್ಕೆ ಚಾನ್ಸ್ ಎಷ್ಟು? ಅದು ಕೂಡ 1/2ನೇ. ಯಾಕಂದರೆ ಟೈಲ್ ಬಿದ್ದರೆ ಹೆಡ್ ಬೀಳಬೇಕು ಅಥವಾ ಟೈಲ್ ಬೀಳಬೇಕು, ಕರೆಕ್ಟ್ ಅಲ್ವಾ. ಆ ಥರ. ಅಥವಾ ನಮಗೆ ಡೈಸ್ ಕ್ವಶನ್ಸ್ ಕೇಳ್ತಾರೆ, ಡೈಸಲ್ಲಿ 6 ಸೈಡ್ಸ್ ಇರುತ್ತೆ, ಕರೆಕ್ಟ್ ಅಲ್ವಾ. 1 2 3 4 5 6. ಕಾರ್ಡ್ಸ್ ಕ್ವಶನ್ಸ್ ಜಾಸ್ತಿ ಕೇಳ್ತಾ ಇರ್ತಾರೆ. 52 ಕಾರ್ಡ್ಸ್ ಇರುತ್ತೆ, ಬ್ಲ್ಯಾಕು ಮತ್ತು ರೆಡ್ಡು. ಅದರಲ್ಲಿ ಮತ್ತೆ 4 ಟೈಪ್ಸ್ ಇರುತ್ತೆ, ಹಾರ್ಟ್ಸು, ಸ್ಪೇಡ್ಸು, ಕ್ಲಬ್ಸು, ಲೀವ್ಸು ಅಂತ. ಅದಾದಮೇಲೆ ಬಾಲ್ಸು, ಈ ಥರ ಕ್ವಶನ್ಸ್ ಎಲ್ಲ ಕೇಳ್ತಾರೆ. ಬಾಲ್ಸ್ ಆಗಲಿ, ಫ್ರೂಟ್ಸ್ ಆಗಲಿ, ಮಾರ್ಬಲ್ಸ್ ಆಗಲಿ, ಯಾವ್ದಾರ ಕೇಳ್ತಾರೆ. ಸೊ ನಾವು ಒಂದೊಂದಾಗಿ ಮಾಡ್ಕೊತಾ ಹೋಗೋಣ, ನಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಸಿಂಪಲಾಗಿ ಪ್ರಾಬಬಿಲಿಟಿ ಅಂದರೆ ಅರ್ಥ ಮಾಡ್ಕೊಳ್ಳಿ, ಟೋಟಲ್ ಎಷ್ಟು ಚಾನ್ಸ್ ಇದೆ ಅದು ಆಗೋಕ್ಕೆ. ಟೋಟಲ್ ಎಷ್ಟು ಚಾನ್ಸ್ ಅಂತಲ್ಲ, ಟೋಟಲ್ ಎಷ್ಟಾಗುತ್ತೆ, ಅದರಲ್ಲಿ ನಮಗೆ ಎಷ್ಟು ಬೇಕು, ನಮಗೆ ಕೇಳಿರೋದೇನು, ನಾವು ಅಂದ್ಕೊಂಡಿರೋದು ಎಷ್ಟಾಗುತ್ತೆ, ಎಷ್ಟು ಪರ್ಸೆಂಟ್ ಆಗುತ್ತೆ, ಎಷ್ಟು ಚಾನ್ಸ್ ಆಗುತ್ತೆ, ಅದು ನಮಗೆ ಮೇಲ್ಗಡೆ ಆನ್ಸರ್ ಬರುತ್ತೆ. ಓಕೆ, ಸೊ ಕ್ವಶನ್ ನೋಡಿ, ವಾಟ್ ಈಸ್ ದ ಪ್ರಾಬಬಿಲಿಟಿ ಅಂದರೆ ಚಾನ್ಸ್ ಆಫ್ ಅಕ್ಕರಿಂಗ್, ಎಷ್ಟು ಚಾನ್ಸ್ ಇದೆ ಏಂತಕ್ಕೆ. ವಾಟ್ ಈಸ್ ದ ಚಾನ್ಸ್ ಆಫ್ ಹ್ಯಾವಿಂಗ್ 53 ಸಂಡೇಸ್ ಇನ್ ನಾನ್ ಲೀಪ್ ಇಯರ್. ಸೊ ನಾವು ಆಲ್ರೆಡಿ ರೀಸನಿಂಗಲ್ಲಿ ಕ್ಯಾಲೆಂಡರ್ಸು ಮತ್ತು ಅವೆಲ್ಲ ಕಲ್ತಿದ್ವಿ, ಕರೆಕ್ಟ್ ಅಲ್ವಾ. ಸೊ ಲೀಪ್ ಇಯರ್ ಅಂದರೆ ಗೊತ್ತು. ಲೀಪ್ ಇಯರ್ ಅಂದರೆ ಏನು? 366 ಡೇಸ್ ಇರ್ತವೆ, ಕರೆಕ್ಟ್ ಅಲ್ವಾ. ಯಾಕಂತಂದರೆ ಫೆಬ್ರವರಿಲಿ
29 ಡೇಸ್ ಇರುತ್ತೆ. ನಾನ್ ಲೀಪ್ ಇಯರ್ ಅಂತ ಅಂದ್ರೇನು 365 ಡೇಸ್ ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಫೆಬ್ರವರಿಲಿ 28 ಡೇಸೇ ಇರುತ್ತೆ. ಸೊ ಇವಾಗ ಇದೇಂತಕ್ಕೆಲ್ಲ ಆಗುತ್ತೆ ಅಂತ ಆಲ್ರೆಡಿ ಅಲ್ಲಿ ಹೇಳಿದ್ದೀನಿ ನಿಮಗೆ. ಸೊ ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಹ್ಯಾವಿಂಗ್ 53 ಸಂಡೇಸ್? ಈಗ ಇನ್ನೇ ನಾನ್ ಲೀಪ್ ಇಯರಲ್ಲಿ 365 ಡೇಸ್ ಇರುತ್ತೆ, ಅದರಲ್ಲಿ 53 ಸಂಡೇ ಆಗೋಕ್ಕೆ ಎಷ್ಟು ಚಾನ್ಸ್ ಇದೆ ಅಂತ ಕೇಳ್ತಾ ಇದ್ದಾರೆ. ಸೊ ನಮ್ಗೆ ಆಲ್ರೆಡಿ ಗೊತ್ತು, ಒಂದು ವಾರಕ್ಕೆ 7 ಡೇಸ್ ಇರುತ್ತೆ. ಸೊ ಫಸ್ಟ್ ಇದನ್ನ 7ಇಂದ ಡಿವೈಡ್ ಮಾಡೋಣ. ಅವಾಗ ಎಷ್ಟು ಬರುತ್ತೆ? 7 5 35, 15 ಮಿಕ್ತು, 7 2 14, ರಿಮೈಂಡರ್ 1 ಬಂತು. ಅಂದರೆ 52 ವೀಕ್ಸು ಏನು ನಾನ್ ಲೀಪ್ ಇಯರಲ್ಲಿ 52 ವೀಕ್ಸ್ 1 ಡೇ ಎಕ್ಸ್ಟ್ರಾ ಇರುತ್ತೆ, ಕರೆಕ್ಟ್ ಅಲ್ವಾ? 52 ವೀಕ್ಸು 1 ಡೇ ಎಕ್ಸ್ಟ್ರಾ ಇರುತ್ತೆ. ಸೊ ಈ 52 ವೀಕ್ಸಲ್ಲಿ ಸಂಡೇಯಿಂದ ಸಾಟರ್ಡೇವರೆಗೂ ಪ್ರತಿಯೊಂದೂ 52 ಟೈಮ್ಸ್ ಇರುತ್ತೆ, ಕರೆಕ್ಟ್ ಅಲ್ವಾ? ಅರ್ಥ ಆಯ್ತಲ್ವಾ? ಇಲ್ಲಿ ಕೇಳಿರೋದು ನಮಗೆ 53 ಟೈಮ್ಸು. ಸೊ ಈ ಒಂದು ಎಕ್ಸ್ಟ್ರಾ ಡೇ ಬಂದು ಸಂಡೇ ಆಗಿರ್ಬೋದು, ಮಂಡೇ ಆಗಿರ್ಬೋದು, ಟ್ಯೂಸ್ಡೇ ಆಗಿರ್ಬೋದು, ವೆಡ್ನೆಸ್ಡೇ ಆಗಿರ್ಬೋದು, ಥರ್ಸ್ಡೇ ಆಗಿರ್ಬೋದು, ಫ್ರೈಡೇ ಆಗಿರ್ಬೋದು, ಸ್ಯಾಟರ್ಡೇ ಆಗಿರ್ಬೋದು. ಈ 1 ಅನ್ನೋದು ಏನಾರ ಆಗಿರ್ಬೋದು, ಕರೆಕ್ಟ್ ಅಲ್ವಾ? ಅರ್ಥ ಆಗ್ತಿದೆಯಲ್ವಾ? ಸೊ ಇಲ್ಲಿ ಆಲ್ರೆಡಿ 52 ಆಗೋಯ್ತು, 52 ಸಂಡೇಸ್ ಆಲ್ರೆಡಿ ಆಗೋಯ್ತು ಇಲ್ಲಿ, ಕರೆಕ್ಟ್ ಅಲ್ವಾ? ಈಗ 52 ವೀಕ್ಸ್ ಅಂತ ಅಂದರೆ ಅದರಲ್ಲಿ ಸಂಡೇಯಿಂದ ಸಾಟರ್ಡೇವರೆಗೂ ಎಲ್ಲ ಡೇಸು ಇನ್ಕ್ಲೂಡ್ ಆಗಿರುತ್ತೆ. ಸೊ ಆ ಥರ 52 ಟೈಮ್ಸ್ ಆಲ್ರೆಡಿ ಸಂಡೇ ಬಂತು. ಸೊ 53 ಕೇಳ್ತಾ ಇದ್ದಾರೆ, ಅಂದರೆ ಇನ್ನೂ ಒಂದು ಸಂಡೇ ಬರೋಕ್ಕೆ ಚಾನ್ಸ್ ಎಷ್ಟಿದೆ? 1/7. ಯಾಕಂತಂದರೆ ನಮಗೆ ಟೋಟಲ್ ಡೇಸ್ ಎಷ್ಟಿದೆ? 7 ಡೇಸ್ ಇರುತ್ತೆ. ಅದರಲ್ಲಿ ಸಂಡೇ ಆಗೋಕ್ಕೆ ಚಾನ್ಸ್ ಎಷ್ಟಿದೆ? 1 ಇದೆ, ಕರೆಕ್ಟ್ ಅಲ್ವಾ? ಸೊ 1 ಡೇ ಮಿಕ್ಕಿದೆ. ಈ 1 ಡೇ ನಮ್ಗೆ ಇಷ್ಟಲ್ಲಿ ಯಾವ್ದಾರ ಆಗಿರ್ಬೋದು, ಕರೆಕ್ಟ್ ಅಲ್ವಾ? ಅವ್ರು ಕೇಳ್ತಿರೋದು ಸಂಡೇ ಆಗೋಕ್ಕೆ ಚಾನ್ಸ್ ಎಷ್ಟು ಅಂತ. ಇದು ಯಾವ್ದಾರ ಆಗಿರ್ಬೋದು, ಆದರೆ ಚಾನ್ಸು ಇದು ಸಂಡೇನೇ ಆಗೋಕ್ಕೆ ಚಾನ್ಸ್ ನಮಗಿರೋದು 1/7. ಸೊ ನಮ್ಮ ಆನ್ಸರ್ ಏನಾಗಿರುತ್ತೆ? 1/7. ಓಕೆ, ಅರ್ಥ ಆಗ್ತಿದೆಯಲ್ವಾ? ಅದೇ ನಮಗೆ ಲೀಪ್ ಇಯರಲ್ಲಿ ಕೊಟ್ಟಿದ್ರು ಅಂದ್ಕೊಳ್ಳಿ, ಇದೇ ಕ್ವಶನ್, ಸೇಮ್ ಕ್ವಶನ್. 53 ಸಂಡೇಸ್ ಆಗೋಕ್ಕೆ 53 ಸಂಡೇಸು ಲೀಪ್ ಇಯರಲ್ಲಿ ಕೊಟ್ಟಿದ್ರೆ ಅವಾಗ ಏನಾಗ್ತಿತ್ತು? ಲೀಪ್ ಇಯರ್ ಅಂದ್ರೇನು? 366 ಡೇಸು. 7ಇಂದ ಡಿವೈಡ್ ಮಾಡಿದ್ರೆ 7 5 35, ಎಷ್ಟು ಮಿಕ್ತು? 16, 7 2 14, ಅಂದರೆ 2 ಡೇಸ್ ಮಿಕ್ತು, ಕರೆಕ್ಟ್ ಅಲ್ವಾ? ಈ 2 ಡೇಸಲ್ಲಿ ಯಾವುದೋ ಒಂದು ಡೇ ನಮಗೆ ಸಂಡೇ ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಇದು ಯಾವ್ದಾರು ಆಗಿರ್ಬೋದು, ಈ 2 ಡೇಸು ಸಂಡೇ ಆಗಿರ್ಬೋದು, ಮಂಡೇ ಆಗಿರ್ಬೋದು, ಅಥವಾ ಮಂಡೇ ಆಗಿರ್ಬೋದು, ಟ್ಯೂಸ್ಡೇ ಆಗಿರ್ಬೋದು, ವೆಡ್ನೆಸ್ಡೇ ಆಗಿರ್ಬೋದು, ಆ ಥರ ಏನಾರು ಆಗಿರ್ಬೋದು, ಸಾಟರ್ಡೇವರೆಗೂ ಏನಾರು ಆಗಿರ್ಬೋದು, ಕರೆಕ್ಟ್ ಅಲ್ವಾ? ಈ 2 ಡೇಸ್ ಅನ್ನೋದು ನಮಗೆ ಈ 2 ಡೇಸಲ್ಲಿ 1 ಡೇ ಅಂತೂ ಸಂಡೇ ಆಗೋ ಚಾನ್ಸಸ್ ಅಂತೂ ಖಂಡಿತ ಇರುತ್ತೆ. 52 ವೀಕ್ಸು ಪಕ್ಕ ಸಂಡೇಯಿಂದ ಸಾಟರ್ಡೇವರೆಗೂ ಪಕ್ಕ ಇರುತ್ತೆ 52 ವೀಕ್ಸು. 53 ಕೇಳಿರೋದು ಅವ್ರು ನಮಗೆ ಕ್ವಶ್ನಲ್ಲಿ ಕೇಳಿರೋದು, ಅದು ನಮಗೆ 53 ಸಂಡೇಸ್ ಆಗೋಕ್ಕೆ ಎಷ್ಟು ಚಾನ್ಸು ಅಂತ, ಕರೆಕ್ಟ್ ಅಲ್ವಾ? 53 ಆಗೋಕ್ಕೆ ಇಲ್ಲಿ ಆಲ್ರೆಡಿ 52 ಆಗೋಯ್ತು, 100% ಆಗೋಯ್ತು. ಇನ್ನೊಂದು ಸಂಡೇ ಆಗೋಕ್ಕೆ ಚಾನ್ಸ್ ಎಷ್ಟಿದೆ ನಮಗೆ? 2/7. ಟೋಟಲ್ 7 ಡೇಸ್ ಇರುತ್ತೆ, ಅದರಲ್ಲಿ 2 ಡೇಸ್ ಮಿಕ್ಕಿದೆ. ಈ 2 ಡೇಸಲ್ಲಿ ಯಾವುದೋ ಒಂದು ಸಂಡೇ ಆಗೋಕ್ಕೆ ಚಾನ್ಸ್ ಇದೆ. ಸೊ ನಮಗೆ ಲೀಪ್ ಇಯರಲ್ಲಿ ಕೊಟ್ಟರೆ ನಮ್ಮ ಆನ್ಸರ್ ಏನಾಗುತ್ತೆ? 2/7 ಆಗುತ್ತೆ. ಅದೇ ನಾನ್ ಲೀಪ್ ಇಯರ್ ಕೊಟ್ಟರೆ ನಮಗೆ ಆನ್ಸರ್ 1/7 ಆಗುತ್ತೆ, ಓಕೆನಾ? ಫಾರ್ ಸಪೋಸ್ 52 ಸಂಡೇಸ್ ಅಂತ ಎಕ್ಸಾಕ್ಟಾಗಿ 52 ಸಂಡೇಸ್ ಕೊಟ್ಟರು, ಅವಾಗ ಏನಾಗುತ್ತೆ? ಅವಾಗ ನಾನ್ ಲೀಪ್ ಇಯರಲ್ಲಿ ನಮಗೆ, ನಾನ್ ಲೀಪ್ ಇಯರ್ ಅಂತಂದ್ರೇನು? 365 ಡೇಸ್. ಅದರಲ್ಲಿ ನಮಗೆ 1 ಡೇ ಎಕ್ಸ್ಟ್ರಾ ಇರುತ್ತೆ, ಕರೆಕ್ಟ್ ಅಲ್ವಾ? 1 ಡೇ ಎಕ್ಸ್ಟ್ರಾ ಇರುತ್ತೆ. ಸೊ ನಮಗೆ ನಾನ್ ಲೀಪ್ ಇಯರಲ್ಲಿ 365 ಡೇಸ್ ಇರುತ್ತೆ, ಅದರಲ್ಲಿ 1 ಡೇ ಎಕ್ಸ್ಟ್ರಾ ಇರುತ್ತೆ. 52 ಸಂಡೇಸ್ ಆಗೋಕ್ಕೆ ಎಷ್ಟು ಚಾನ್ಸ್ ಇದೆ ನಮಗೆ? ಎಷ್ಟು ಚಾನ್ಸ್ ಇರುತ್ತೆ ಅಂತಂದರೆ 6/7. ಯಾಕಂತಂದರೆ ಇನ್ನೊಂದು ಮಿಕ್ಕಿದೆಯಲ್ಲ ಆ ಡೇ, ಅದನ್ನು ಸಂಡೇ ಆಗ್ಬೋದು, ಚಾನ್ಸಸ್ ಅಂತೂ ಇರುತ್ತೆ. ಆದರೆ ನಮಗೆ ಕೇಳಿರೋದವ್ರು ಎಕ್ಸಾಕ್ಟಾಗಿ 52, ಆ ಒಂದನ್ನ ನಾವು ಇನ್ಕ್ಲೂಡ್ ಮಾಡ್ಕೊಂಬಿಟ್ರೆ ಆವಾಗ 53 ಆಗೋಗುತ್ತೆ. ಅರ್ಥ ಆಗ್ತಿಲ್ಲ? ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಇಲ್ಲಿ, ಅದಕ್ಕೇ ಹೇಳ್ತಾ ಇರೋದು. 52 ಸಂಡೇಸ್ ಮಾತ್ರ ಕೇಳಿದ್ದಾರೆ. 52 ಸಂಡೇಸು ಒಂದು ವರ್ಷದಲ್ಲಿ ನಾನ್ ಲೀಪ್ ಇಯರಲ್ಲಿ ಎಷ್ಟು ಸಲ, ಎಕ್ಸಾಕ್ಟಾಗಿ ಎಷ್ಟು ಸಲ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ, ಓಕೆ? ಎಕ್ಸಾಕ್ಟಾಗಿ ಎಷ್ಟು ಸಲ ಅಂದರೆ ಚಾನ್ಸ್ ಎಷ್ಟಿದೆ 52 ಸಂಡೇಸ್ ಆಗೋಕ್ಕೆ ನಾನ್ ಲೀಪ್ ಇಯರಲ್ಲಿ ಎಷ್ಟು ಚಾನ್ಸ್ ಇದೆ ಅಂತ ಕೇಳ್ತಾ ಇದ್ದಾರೆ. ಸೊ 365 ನಾನ್ ಲೀಪ್ ಇಯರ್ ಅಂತ ಅಂದರೆ 365ನ 7ಇಂದ ಡಿವೈಡ್ ಮಾಡಿದ್ರೆ 52 ವೀಕ್ಸ್ ಬರುತ್ತೆ, ಅಂದರೆ 52 ಸಂಡೇಸ್ ಪಕ್ಕಾ ಬರುತ್ತೆ ನಮಗೆ, ಕರೆಕ್ಟ್ ಅಲ್ವಾ? ಆದರೆ ಇನ್ನೂ 1 ಡೇ ಮಿಕ್ಕಿದೆ, ಕರೆಕ್ಟ್ ಅಲ್ವಾ? ಈ 1 ಡೇ ಏನಾರು ಆಗಿರ್ಬೋದು, ನಮಗೆ ಸಂಡೇ ಆಗಿರ್ಬೋದು, ಮಂಡೇ ಆಗಿರ್ಬೋದು, ಟ್ಯೂಸ್ಡೇ ಆಗಿರ್ಬೋದು. ಇನ್ ಕೇಸ್ ಇದನ್ನು ನಾವು ಸಂಡೇ ಅಂದ್ಕೊಂಬಿಟ್ರೆ ಆವಾಗ ನಮಗೆ ಇದು 53 ಆಗೋಗುತ್ತೆ. ನಮಗೆ ಕೇಳ್ತಿರೋದವ್ರು ಬರೀ 52. ಸೊ 52 ನಮಗೆ ಈ 1 ಡೇನ ತೆಗೆದುಬಿಟ್ರೆ ನಮಗೆ ಎಕ್ಸಾಕ್ಟಾಗಿ 6/7% ಪ್ರಾಬಬಿಲಿಟಿ, 6/7 ಚಾನ್ಸಸ್ ಇದೆ ಅಂತ ಅರ್ಥ, ಓಕೆನಾ? ಅರ್ಥ ಆಯ್ತಲ್ವಾ? 6/7 ಅಂತಂದರೆ ಏನು? 85.1
85% ಕರೆಕ್ಟ್ ಅಲ್ವಾ? 85.17% ಅಷ್ಟು 85.71% ಅಷ್ಟು ಚಾನ್ಸ್ ಇರುತ್ತೆ ನಮಗೆ. ಅರ್ಥ ಆಗ್ತಿದೆಯಲ್ವಾ? ನಾವು ಆಲ್ರೆಡಿ ಫ್ರ್ಯಾಕ್ಷನ್ಸ್ ಕಲ್ತಿದ್ದೀವಲ್ಲ, ಫ್ರ್ಯಾಕ್ಷನ್ಸ್ ನೋಡಿದ್ರೆ ನೀವು ಕಲ್ತಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಫ್ರ್ಯಾಕ್ಷನ್ಸಲ್ಲಿ 6/7 ಸೆವೆನ್ದೊಂದು ಇದ್ದಿತ್ತಲ್ವ ನಂಬರ್ ನಮಗೆ, 14, 28, 1, 4, 2, 8, 5, 7 ಹೇಳಿದ್ನಲ್ವ ನಿಮಗೆ, ಆ ಒಂದು ಮ್ಯಾಜಿಕ್ ನಂಬರು. ಸೊ ಎಷ್ಟು ಪರ್ಸೆಂಟ್ ಚಾನ್ಸ್ ಇರುತ್ತೆ ನಮಗೆ? 85.71% ಚಾನ್ಸ್ ಇರುತ್ತೆ. ಸೊ ಅದನ್ನು ನಾವು ಫ್ರ್ಯಾಕ್ಷನ್ಸಲ್ಲಿ ತೋರಿಸ್ಬೇಕು. ಸೊ 6/7. ಅದೇ ನಮಗೆ ಲೀಪ್ ಇಯರ್ ಅಂತ ಕೊಟ್ಟಿದ್ರೆ, ಲೀಪ್ ಇಯರಲ್ಲಿ 366 ಡೇಸ್ ಇರುತ್ತೆ. ಅದರಲ್ಲಿ ಎಕ್ಸಾಕ್ಟಾಗಿ 52 ಸಂಡೇಸ್ ಬರುತ್ತೆ. ಸೊ ಇನ್ನೂ ಎಕ್ಸ್ಟ್ರಾ 2 ಡೇಸ್ ಎಕ್ಸ್ಟ್ರಾ ಇರುತ್ತೆ. ಸೊ ಈ 2 ಡೇಸ್ನ ತೆಗಿಬೇಕು ನಾವು, ಯಾಕಂದರೆ ಇದರಲ್ಲೂ ಕೂಡ ಒಂದು ಸಂಡೇ ಇರ್ಬೋದು, ಕರೆಕ್ಟ್ ಅಲ್ವಾ? ಆದರೆ ನಮ್ಗೆ ಅದು ಬೇಕಾಗಿಲ್ಲ. ಎಕ್ಸಾಕ್ಟಾಗಿ 52 ಸಂಡೇಸ್ ಎಷ್ಟಲ್ಲಾಗುತ್ತೆ ಅಂತಂದರೆ 5/7. ಓಕೆ, ಅರ್ಥ ಆಗ್ತಿದೆಯಲ್ವಾ? ಸೊ 5/7 ಅಂತಂದ್ರೆ ಏನು? 71.42%. ಇದು ನಿಮ್ಗೆ ಸುಮ್ಮನೆ ಅರ್ಥ ಆಗಕ್ಕೆ ನಾನು ಇದು ಪರ್ಸೆಂಟೇಜ್ ಬರೀತಾ ಇದ್ದೀನಿ. ನಮ್ಗೆ ಆನ್ಸರ್ ಇದೇನೆ 5/7. ಏನಕ್ಕೆ 5/7 ಅಂತ ಅಂದರೆ 71.42% ಅಷ್ಟು ನಮಗೆ ಎಕ್ಸಾಕ್ಟಾಗಿ 52 ಡೇಸೇ, 52 ವೀಕ್ಸೇ, 52 ಸಂಡೇಸ್ ಬರುತ್ತೆ. ಇನ್ನು ಮಿಕ್ಕಿದ್ದು 2 ಡೇಸಲ್ಲಿ ಕೂಡ ನಮಗೆ ಸಂಡೇ ಅನ್ನೋದು ಇರ್ಬೋದು, ಚಾನ್ಸಸ್ ಇದೆ. ಅದಕ್ಕೋಸ್ಕರ ನಾವು ಅದನ್ನು ತೊಗೊತಿಲ್ಲ, ಯಾಕೆಂದರೆ ಅವ್ರು ಕೇಳಿರೋದು ನಮಗೆ ಬರೀ 52. ಅವ್ರು 53 ಕೇಳಿದರೆ ನಮಗೆ 1/7, 2/7 ಬರೋದು. ಅರ್ಥ ಆಯ್ತಲ್ವಾ? ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ಕರೆಕ್ಟಾಗಿ ಯೋಚನೆ ಮಾಡಿ. ನಿಮಗೆ ಇನ್ನೊಂದು ಸಲ ಮಾಡಿ ಇದನ್ನು ಯೋಚನೆ ಮಾಡಿ ಸ್ವಲ್ಪ, ಏನಕ್ಕೆ ಅರ್ಥ ಆಗ್ತಿಲ್ಲ ಅಂತ, ಸರಿನಾ? ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ ನಿಮಗೆ. 5/7 ಮತ್ತು 6/7. ಇಲ್ಲಿ 1/7 ಬಂತು, 2/7 ಬಂತು ಅಂದ್ಕೊತೀರಾ. ಇಲ್ಲಿ 6/7, 5/7 ಹೆಂಗೆ ಬಂತು ಅಂದ್ಕೊತೀರಾ. ಸೊ ಇಲ್ಲೇನಿಲ್ಲ, 1/7 ಈ ಟೋಟಲ್ ಎಷ್ಟು? ಟೋಟಲ್ 7/7 1/7 ಮಾಡಿದ್ರೆ ನಿಮಗೆ -1/7 ಮಾಡಿದ್ರೆ 6/7 ಬರುತ್ತೆ. 7/7 -2/7 ಮಾಡಿದ್ರೆ ನಿಮಗೆ 5/7 ಬರುತ್ತೆ. ಜಸ್ಟ್ ಒಂದು ಸಲ ಯೋಚನೆ ಮಾಡಿ ಬಂದ್ಬಿಡುತ್ತೆ. ಲೀಪ್ ಇಯರ್ ಅಂದ್ರೇನು, ನಾನ್ ಲೀಪ್ ಇಯರ್ ಅಂದ್ರೇನು ಕ್ಲೀನಾಗಿ ಗೊತ್ತಿರುತ್ತೆ. 1 ವೀಕ್, 1 ವರ್ಷದಲ್ಲಿ 52 ವೀಕ್ಸ್ ಇರುತ್ತೆ. 52 ವೀಕ್ಸ್ ಅಂದರೆ ಪ್ರತಿ ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ. ಸೊ ಎಲ್ಲನೂ ಪ್ರತಿಯೊಂದು ಡೇಸು ಕೂಡ 52 ಟೈಮ್ಸ್ ಇರುತ್ತೆ. ಸೊ 52 ಟೈಮ್ಸ್ ಇದ್ದಾಗ ಅದ್ರ ಪ್ರಾಬಬಿಲಿಟಿ ಎಕ್ಸಾಕ್ಟಾಗಿ 52 ಟೈಮ್ಸ್ ಸಂಡೇ ಬರೋಕ್ಕೆ ಚಾನ್ಸ್ ನಮಗೆ ಎಷ್ಟಿದೆ? ನಾನ್ ಲೀಪ್ ಇಯರಲ್ಲಿ 6/7, ಲೀಪ್ ಇಯರಲ್ಲಿ 5/7 ಅಷ್ಟೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಎ ನಂಬರ್ ಈಸ್ ಸೆಲೆಕ್ಟೆಡ್. ಒಂದು ನಿಮಿಷ, ಆಪ್ಷನ್ಸೇ ಬರ್ದಿಲ್ಲ ನಾನು. ಓಕೆ, ಎ ನಂಬರ್ ಈಸ್ ಸೆಲೆಕ್ಟೆಡ್ ಅಟ್ ರ್ಯಾಂಡಮ್ ಆಗಿ ಯಾವುದೋ ಒಂದು ನಂಬರ್ನ ತಗೊತಾ ಇದ್ದಾರಂತೆ. ಫ್ರಮ್ ಸೆಟ್ ಆಫ್ 1 to 100, 1ಇಂದ 100ವರೆಗೂ ಯಾವುದೋ ಒಂದು ನಂಬರ್ನ ತಗೊತಾ ಇದ್ದಾರಂತೆ. ಸುಮ್ಮನೆ ಒಂದು ಬುಟ್ಟಿಲಿ ಎಲ್ಲ ಒಂದು ನಂಬರ್ ಹಾಕ್ಬಿಟ್ಟು ಯಾವುದೋ ಒಂದು ಕೈಯಿಂದ ಪಿಕ್ ಮಾಡಿದ್ರೆ, ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಎ ಪ್ರೈಮ್ ನಂಬರ್ ಬರೋಕ್ಕೆ ಚಾನ್ಸ್ ಎಷ್ಟಿದೆ ಅಂತ ಕೇಳ್ತಾ ಇದ್ದಾರೆ. ಸೊ 1ಇಂದ 100ವರೆಗೂ ನಂಬರ್ಸ್ ಹಾಕ್ಬಿಟ್ಟು ಅದರಲ್ಲಿ ಪ್ರೈಮ್ ನಂಬರ್ ಬರೋಕ್ಕೆ ಚಾನ್ಸ್ ಎಷ್ಟು ಇದೆ ಅಂತ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ನಮಗೆ 1ಇಂದ 100ವರೆಗೂ ಪ್ರೈಮ್ ನಂಬರ್ಸ್ ಎಷ್ಟಿರುತ್ತೆ ತಿಳ್ಕೊಬೇಕು, ಕರೆಕ್ಟ್ ಅಲ್ವಾ? ಪ್ರೈಮ್ ನಂಬರ್ಸ್ ಅಂದರೆ ಏನು? ಬರೀ 2 ಫ್ಯಾಕ್ಟರ್ಸ್, ತಾನೇ ಡಿವೈಡ್ ಆಗಬೇಕು ಮತ್ತು 1ಇಂದ ಡಿವೈಡ್ ಆಗಬೇಕು. ಆ ಥರ ಯಾವುದಿರುತ್ತೆ? 2 ಇರುತ್ತೆ, 3 ಇರುತ್ತೆ, 5 ಇರುತ್ತೆ, 7 ಇರುತ್ತೆ, ಅದಾದಮೇಲೆ 9 ಇರಲ್ಲ, 10 ಇರಲ್ಲ, 11 ಇರುತ್ತೆ, 12 ಇರಲ್ಲ, 13 ಇರುತ್ತೆ, 14 ಇರಲ್ಲ, 15 ಇರಲ್ಲ, 16 ಇರಲ್ಲ, 17 ಇರುತ್ತೆ, 18 ಇರಲ್ಲ, 19 ಇರುತ್ತೆ, 20 ಇರಲ್ಲ, 21 ಇರಲ್ಲ, 22 ಇರಲ್ಲ, 23 ಇರುತ್ತೆ. ಯಾಕಂದರೆ 20 ಬಂದು 2ಇಂದ ಹೋಗುತ್ತೆ, 21 ಬಂದು 3ಇಂದ ಹೋಗುತ್ತೆ, 7ಇಂದ ಹೋಗುತ್ತೆ, 22 ಬಂದು 11ಇಂದ ಹೋಗುತ್ತೆ. ಸೊ 24 ಇರಲ್ಲ, 25 ಇರಲ್ಲ, 26 ಇರಲ್ಲ, 27 ಇರಲ್ಲ, 28 ಇರಲ್ಲ, 29 ಇರುತ್ತೆ. ಅದಾದಮೇಲೆ 30 ಇರಲ್ಲ, 31 ಇರುತ್ತೆ, 32 ಇರಲ್ಲ, 33 ಇರಲ್ಲ, 34 ಕೂಡ ಇರಲ್ಲ, 2ಇಂದ ಹೋಗುತ್ತೆ, 35 ಇರಲ್ಲ, 36 ಇರಲ್ಲ, 37 ಇರುತ್ತೆ, 38 ಇರಲ್ಲ, 39 13ಇಂದ ಹೋಗುತ್ತೆ, 40 ಹೋಗುತ್ತೆ, 41 ಹೋಗಲ್ಲ, 42 ಹೋಗುತ್ತೆ, 43 ಹೋಗಲ್ಲ, 44 ಹೋಗುತ್ತೆ, 45 ಹೋಗುತ್ತೆ, 46 ಹೋಗುತ್ತೆ, 47 ಹೋಗಲ್ಲ, 48 ಹೋಗುತ್ತೆ, 49 ಹೋಗುತ್ತೆ, 50 ಹೋಗುತ್ತೆ, 51 ಹೋಗುತ್ತೆ, 52 ಹೋಗುತ್ತೆ, 53 ಹೋಗಲ್ಲ, 54 ಹೋಗುತ್ತೆ, 55 ಹೋಗುತ್ತೆ, 56 ಹೋಗುತ್ತೆ, 57 ಹೋಗುತ್ತೆ, 58 ಕೂಡ ಹೋಗುತ್ತೆ, 59 ಹೋಗಲ್ಲ, 60 ಹೋಗುತ್ತೆ, 61, ಅದಾದಮೇಲೆ 62 ಹೋಗುತ್ತೆ, 63 ಹೋಗುತ್ತೆ, 64 ಹೋಗುತ್ತೆ, 65 ಹೋಗುತ್ತೆ, 66 ಹೋಗುತ್ತೆ, 67, ಅದಾದಮೇಲೆ 71, 72 ಹೋಗುತ್ತೆ, 73, ಸೊ 73 ಬರಲ್ಲ, 79 ಬರಲ್ಲ, ಅದಾದಮೇಲೆ 83, 89, 97. ಸೊ ಕ್ಲೀನಾಗಿ ಅಬ್ಸರ್ವ್ ಮಾಡೋದ್ರಲ್ಲಿ ನಮಗೆ 1 to 10 ಎಷ್ಟಿದೆ? 4 ನಂಬರ್ಸ್ ಇದೆ. 1 to 10ನಲ್ಲಿ ಪ್ರೈಮ್ ನಂಬರ್ಸು 4 ಇದೆ. ಆಮೇಲೆ
11 to 20, 11 to 20 ಎಷ್ಟಿದೆ? 4 ಇದೆ. ಅದಾದಮೇಲೆ 21 to 30 ಎಷ್ಟಿದೆ? 2 ಇದೆ. ಕರೆಕ್ಟ್ ಅಲ್ವಾ? ಸೊ ಅದಾದಮೇಲೆ ನಮಗೆ 1 2 3 4 5 6 7 8 9 10 11 12 13 14 15 31ಇಂದ 100ವರೆಗೂ 15 ಇದೆ. ಸೊ ಟೋಟಲ್ ಆ್ಯಡ್ ಮಾಡಿದ್ರೆ 8 10 25. ಅಂದರೆ ನಮಗೆ 1 to 100 ಪ್ರೈಮ್ ನಂಬರ್ಸ್ ಎಷ್ಟು ಬರುತ್ತೆ? 25. ಸೊ ಇದು ನೆನ್ಪಿಟ್ಕೊಳ್ಳಿ, ಯಾವಾಗಾರು ಯೂಸ್ ಆಗ್ಬೋದು. 1 to 10 4 ಇರುತ್ತೆ, 1 to 20 ಸೊ 11 to 24 ಇರುತ್ತೆ, 1 to 20 ಆಗಿದ್ದರೆ 8, ಸೊ 1 to 30 ಆದರೆ 10. ಸೊ ಇಷ್ಟು ನೆನ್ಪಿಟ್ಕೊಳ್ಳಿ, ಯೂಸ್ ಆಗುತ್ತೆ. ಸೊ ಇವಾಗ ನಮಗೆ ಕೇಳಿರೋದೇನವರು, ಈ ನಂಬರ್ ಈಸ್ ಸೆಲೆಕ್ಟೆಡ್ ಅಟ್ ಎ ರ್ಯಾಂಡಮಾಗಿ ಒಂದು ನಂಬರನ್ನ ಸೆಲೆಕ್ಟ್ ಮಾಡಿದ್ದಾರೆ. ಎಷ್ಟರಿಂದ? 100 ನಂಬರಿಂದ. 100 ನಂಬರ್ಸಿಂದ ಯಾವುದೋ ಒಂದು ನಂಬರ್ನ ತೆಗೆದ್ರೆ ಅದು ಪ್ರೈಮ್ ನಂಬರ್ ಆಗೋಕ್ಕೆ ಚಾನ್ಸ್ ಎಷ್ಟಿದೆ? ಒಂದು ಚಾನ್ಸ್. ಕರೆಕ್ಟ್ ಅಲ್ವಾ? ಆದರೆ ಅದು ಪ್ರೈಮ್ ನಂಬರ್ ಆಗೋಕ್ಕೆ ಸೆಲೆಕ್ಷನ್ನು ತಗೊಳ್ತಾ ಇದ್ದೀವಲ್ಲ, ಫಸ್ಟ್ ನಮ್ಮ ಕೆಳಗಡೆ ಟೋಟಲ್ ಸೆಲೆಕ್ಷನ್ಸ್ ಎಷ್ಟಿದೆ ನಮಗೆ ಕೈಯಲ್ಲಿ, ಆಪ್ಷನ್ಸ್ ಎಷ್ಟಿದೆ ತಗೊಳಕ್ಕೆ? 100 ಇದೆ. ಸೊ 100 C1 ಅದರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀವಿ. ಕರೆಕ್ಟ್ ಅಲ್ವಾ? ಒಂದು ನಂಬರನ್ನ ಸೆಲೆಕ್ಟ್ ಮಾಡ್ತಾಯಿದ್ದೀವಿ, ಅದಕ್ಕೆ ಇಲ್ಲಿ 100 C1 ಬರುತ್ತೆ. ಮೇಲ್ಗಡೆ ಇವಾಗ ಇದರಲ್ಲಿ ಈ 100 ನಂಬರ್ಸಲ್ಲಿ ನಮಗೆ ಪ್ರೈಮ್ ನಂಬರ್ಸ್ ಎಷ್ಟು? 25. ಕರೆಕ್ಟ್ ಅಲ್ವಾ? ಅದರಲ್ಲಿ ಕೇವಲ ಒಂದೇ ಒಂದು ನಮಗೆ ಕೈಗೆ ಬರೋಕ್ಕೆ ಚಾನ್ಸ್ ಎಷ್ಟಿದೆ? ಒಂದಿದೆ. ಅಂದರೆ ಅದು 25 C1. ಅದರಲ್ಲಿ ನಮಗೆ ಕೈಗೆ ಬರೋಕ್ಕೆ ಚಾನ್ಸು ಒಂದಿದೆ. ಸೊ ನಮ್ಮ ಆನ್ಸರ್ ಏನು? 25 C1 ಅಂತ ಅಂದ್ರೇನು? 25 ಡಿವೈಡ್ ಬೈ 100 C1 ಅಂದ್ರೇನು? 100. ಸೊ 1/4. ನಮ್ಮ ಚಾನ್ಸ್ ಎಷ್ಟಿದೆ? 1/4. ಅರ್ಥ ಆಯ್ತಲ್ಲ? ಇದು ಏನಕ್ಕೆ ಬಂತು ಅಂತ ಅರ್ಥ ಆಯ್ತಾ? ಟೋಟಲ್ ಸೆಲೆಕ್ಷನ್ಸ್ ಟೋಟಲ್ ಎಷ್ಟಿದೆ ಅದರಲ್ಲಿ ನಮಗೆ ರಿಕ್ವೈರ್ಡ್ ಸೆಲೆಕ್ಷನ್, ನಮಗೆ ಬೇಕಾಗಿರೋದು ಎಷ್ಟು ಟೋಟಲ್. ನಮಗೆ ಈಗ ಒಂದು ಬುಟ್ಟೀಲಿ, ಒಂದು ಬಾಕ್ಸಲ್ಲಿ, ಒಂದು ಬೌಲಲ್ಲಿ 100 ನಂಬರ್ಸ್ ಹಾಕಿದ್ದೀವಿ. ಅದರಲ್ಲಿ ನಾವು ಒಂದು ನಂಬರ್ನ ಸೆಲೆಕ್ಟ್ ಮಾಡ್ಕೊಬೇಕು. ಕರೆಕ್ಟ್ ಅಲ್ವಾ? ಸೆಲೆಕ್ಷನ್ಸ್ ಅಂದರೆ ಏನು? ಕಾಂಬಿನೇಷನ್ಸ್ ಅಂದರೆ ಏನು? 100 C1 100 ನಂಬರಲ್ಲಿ ಒಂದು ನಂಬರ್ನ ಪಿಕ್ ಮಾಡ್ಕೊಂಡ್ವಿ. ಕರೆಕ್ಟ್ ಅಲ್ವಾ? ಅದು ಕೆಳಗಡೆ ಹಾಕ್ಕೊಂಡ್ವಿ. ಕರೆಕ್ಟ್ ಅಲ್ವಾ? ಟೋಟಲು 100 ಇದೆ, ನಮಗೆ ಚಾಯ್ಸ್ 100 ಇದೆ, ಅದರಲ್ಲಿ ಒಂದನ್ನು ಪಿಕ್ ಮಾಡ್ಕೊಬೇಕು. ಕರೆಕ್ಟ್ ಅಲ್ವಾ? ಅದ್ರ ಜೊತೆಗೆ ನಮಗೆ ಅದರಲ್ಲಿ ಆ 100ಅಲ್ಲಿ ನಾವು ತಗೊಂಡಿರೋದು ಪ್ರೈಮ್ ನಂಬರ್ ಆಗೋಕ್ಕೆ ಎಷ್ಟು ಚಾನ್ಸ್ ಇದೆ? ಒಂದೇ ಒಂದು ಚಾನ್ಸ್. ಒಂದು ನಂಬರ್ ತೆಗಿರೋದ್ರಿಂದ ಒಂದು ಚಾನ್ಸ್ ಇದೆ. ಆದರೆ ಆ 1 to 100 ಎಷ್ಟು ಪ್ರೈಮ್ ನಂಬರ್ಸ್ ಇರುತ್ತೆ? 25. ಆ 25 ನಂಬರ್ಸ್ ಇದೆ ಆ ಬೌಲಲ್ಲಿ. 25 ಪ್ರೈಮ್ ನಂಬರ್ಸ್ ಇರುತ್ತೆ. ಸೊ ಅದರಲ್ಲಿ ನಮಗೆ ಪ್ರೈಮ್ ನಂಬರ್ ಬರೋಕ್ಕೆ ಒಂದೇ ಒಂದು ಚಾಯ್ಸು, ಒಂದೇ ಯಾವುದೋ ಒಂದು ನಂಬರ್ ಬರ್ಬೋದು. ಚಾಯ್ಸ್ ಎಷ್ಟಿದೆ ನಮಗೆ? 25 C1. 25 ನಂಬರ್ಸಿಂದ ಒಂದು ನಂಬರ್ ಮಾತ್ರ ಬರ್ಬೋದು. ಸೊ ನಮಗೆ ಆನ್ಸರ್ ಏನಾಯಿತು? 21 C1 ಡಿವೈಡೆಡ್ ಬೈ 100 C1. ಅರ್ಥ ಆಯಿತಾ? ಬಟ್ ಸಪೋಸ್ ನಮ್ಗೆ ಇದೇ ಕ್ವಶ್ನಲ್ಲಿ ಎ ನಂಬರ್ ಈಸ್ ಸೆಲೆಕ್ಟೆಡ್, ಒಂದು ನಂಬರ್ ಬದಲು ನಮಗೆ ಇಲ್ಲಿ ಒಂದು ನಂಬರ್ ಬದಲು 2 ನಂಬರ್ಸ್ ಆರ್ ಸೆಲೆಕ್ಟೆಡ್ ರ್ಯಾಂಡಮ್ಲಿ ಫ್ರಮ್ ಎ ಸೆಟ್ ಆಫ್ 1 to 100. ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಎ ಪ್ರೈಮ್ ನಂಬರ್ಸ್ ಅಂತ ಕೊಟ್ಟಿದ್ದಿದ್ರೆ ಅವಾಗ ಏನಾಗ್ತಿತ್ತು ನಮ್ಮ ಆನ್ಸರು? 2 ನಂಬರ್ಸ್ ಸೆಲೆಕ್ಟ್ ಮಾಡಿದರೆ ಏನಾಗ್ತಿತ್ತು? ಫಸ್ಟು ಡಿನಾಮಿನೇಟ್ರಲ್ಲಿ ಟೋಟಲ್ 100 ಇದೆ, ಅದರಲ್ಲಿ 2 ನಂಬರ್ಸ್ನ ಸೆಲೆಕ್ಟ್ ಮಾಡಬೇಕು, 100 C2. ಆದರೆ ಅದರಲ್ಲಿ ಸೆಲೆಕ್ಟ್ ಮಾಡಿರೋದ್ರಲ್ಲಿ ಪ್ರೈಮ್ ನಂಬರ್ ಬರೋಕ್ಕೆ ಚಾನ್ಸ್ ಎಷ್ಟಿದೆ? ನಮಗೆ ಟೋಟಲು 25 ಪ್ರೈಮ್ ನಂಬರ್ಸ್ ಇರುತ್ತೆ, ಅದರಲ್ಲಿ 2 ಬರೋಕ್ಕೆ ಚಾನ್ಸು 25 C2. ಕರೆಕ್ಟ್ ಅಲ್ವಾ? ಸೊ ನಮ್ಮ ಆನ್ಸರ್ ಇಲ್ಲಿ ಏನಾಗಿರುತ್ತೆ? 25 × 24 ಡಿವೈಡೆಡ್ ಬೈ 2 × 1 ಹೋಲ್ ಡಿವೈಡೆಡ್ ಬೈ 100 × 99 ಡಿವೈಡೆಡ್ ಬೈ 2 × 1. 2 × 1 ಕ್ಯಾನ್ಸಲ್ ಆಗುತ್ತೆ. 25 1 25 4 4 1 4 6 ಅದಾದಮೇಲೆ 3 2 3 33. ನಮ್ಗೆ ಆನ್ಸರ್ ಏನು ಬಂತು ಇಲ್ಲಿ? 2/33. ಇವಾಗ ಅರ್ಥ ಆಯ್ತಲ್ಲ? ಇವಾಗ ಅರ್ಥ ಆಗಿಲ್ವಾ? ಸರಿ, ಇನ್ನೊಂದು ಎಕ್ಸಾಂಪಲ್ ತಗೋಣ, ಇದನ್ನು ಬಿಟ್ಬಿಡಿ. ಫಾರ್ ಎಕ್ಸಾಂಪಲ್ ಈಗ ನಮ್ಮ ಹತ್ರ 6 ವೈಟ್ ಬಾಲ್ಸ್ ಇದೆ. ಓಕೆ, 6 ವೈಟ್ ಬಾಲ್ಸ್, 4 ರೆಡ್ ಬಾಲ್ಸ್, 3 ಬ್ಲೂ ಬಾಲ್ಸ್ ಇದೆ. ಓಕೆ, ನಮಗೆ ಕೇಳ್ತಿದ್ದಾರೆ ವಾಟ್ ಈಸ್ ದ ಪ್ರಾಬಬಿಲಿಟಿ, ನಾನು ಬರೆಯಲ್ಲ ಫುಲ್ಲು, ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಸೆಲೆಕ್ಟಿಂಗ್ 2 ಬ್ಲೂ ಬಾಲ್ಸ್ ಫ್ರಮ್ ದ ಗಿವನ್ ಬಾಲ್ಸ್. ಅಥವಾ 6 ವೈಟ್ ಬಾಲ್ಸ್, 4 ರೆಡ್ ಬಾಲ್ಸ್, 3 ಬಾಲ್ಸ್ ಇದೆ. ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ 2 ಬ್ಲೂ ಬಾಲ್ಸ್ ಆರ್ ಗೆಟ್ಟಿಂಗ್ ಪಿಕ್ಡ್. ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ 2 ಬಾಲ್ಸ್ ಪಿಕ್ಡ್ ಅಂತ ಅಂದರೆ ಏನು? 2 ಬ್ಲೂ ಬಾಲ್ ತಗೊಳ್ಳೋಕ್ಕೆ ಎಷ್ಟು ಚಾನ್ಸ್ ಇದೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಅಂಥ ಟೈಮಲ್ಲಿ ಏನಾಗುತ್ತೆ ನಮಗೆ? ಫಸ್ಟು ಟೋಟಲ್ ಎಷ್ಟಿದೆ? 6 + 10 + 3 13. ಅದರಲ್ಲಿ 2 ಬಾಲ್ಸ್ ಪಿಕ್ ಮಾಡಬೇಕು, 13 C2. ಓಕೆ, 13 ಬಾಲ್ಸ್ ಇದೆ, ಅದರಲ್ಲಿ 2 ಬಾಲ್ಸ್ ಪಿಕ್ ಮಾಡಬೇಕು. ಅದರಲ್ಲಿ ಮತ್ತೆ ನಮಗೆ ಬ್ಲೂ ಕಲರೇ ಕೇಳಿದ್ದಾರೆ. ಬ್ಲೂ ಟೋಟಲ್ ಎಷ್ಟಿದೆ? 3 ಇದೆ. ಬ್ಲೂ ಟೋಟಲ್ 3 ಬಾಲ್ಸಲ್ಲಿ 2 ಬಾಲ್ ಪಿಕ್ ಮಾಡೋಕ್ಕೆ ಚಾನ್ಸ್ ಎಷ್ಟಿರುತ್ತೆ ನಮಗೆ? 3 C2. ಅರ್ಥ ಆಯ್ತಲ್ವಾ? ಆದರೆ ಮುಂಚೆ ಕ್ವಶ್ನಲ್ಲಿ ಏನಾಯಿತು? ಪ್ರೈಮ್ ನಂಬರ್ ಅಂತ ನಮಗೆ ಸಪ್ರೇಟಾಗಿ ಕೊಟ್ಟಿರಲಿಲ್ಲ. ಅಂದರೆ ಪ್ರೈಮ್ ನಂಬರ್ ಹೇಳಿದರು, ಮೆನ್ಷನ್ ಮಾಡಿದರು, ಇಷ್ಟು ಪ್ರೈಮ್ ನಂಬರ್ಸ್ ಅಂತ ಕೊಟ್ಟಿರಲಿಲ್ಲ.
ಸೊ ನಾವೇನು ಮಾಡಿದ್ವಿ, ಫಸ್ಟ್ ಪ್ರೈಮ್ ನಂಬರ್ಸ್ ಎಷ್ಟೈತೆ ಅಂತ ಕಂಡಿಡ್ದು ಅದಾದಮೇಲೆ ಅದ್ರಲ್ಲಿ ಮತ್ತೆ ಸೆಲೆಕ್ಟ್ ಮಾಡಿದಾಗ ಪ್ರೈಮ್ ನಂಬರ್ ಬರೋಕ್ಕೆ ಚಾನ್ಸ್ ಎಷ್ಟು ಅಂತ ತಿಳ್ಕೊಂಡ್ವಿ. ಇಲ್ಲೂ ಅದೇ ಥರನೇ 6 ವೈಟ್ ಬಾಲ್ಸ್, 4 ರೆಡ್ ಬಾಲ್ಸ್, 3 ಬ್ಲೂ ಬಾಲ್ಸ್ ಇದ್ದಾವೆ. ಇದರಲ್ಲಿ 2 ಬ್ಲೂ ಬಾಲ್ಸು ಪಿಕ್ ಮಾಡೋಕ್ಕೆ ಚಾನ್ಸ್ ಎಷ್ಟಿದೆ, ಪ್ರಾಬಬಿಲಿಟಿ ಎಷ್ಟು ಚಾನ್ಸ್ ಇದೆ ಅಂತ ಅಂದರೆ ಟೋಟಲು 13 ಬಾಲ್ ಇದ್ದಾವೆ. ಒಂದು ಬೌಲಲ್ಲಿ 13 ಬಾಲ್ ಹಾಕಿದ್ದೀವಿ. ಅದರಲ್ಲಿ ಬ್ಲೂ ಕಲರ್ ಬಾಲು 2 ಬ್ಲೂ ಕಲರ್ ಬಾಲ್ ತೆಗಿಯೋಕ್ಕೆ ಚಾನ್ಸ್ ಎಷ್ಟಿದೆ, ಯಾವ ಬಾಲಾದ್ರೂ ಸಿಗ್ಬೋದು ಕೈಗೆ, ಓಕೆನಾ. ಕೈಗೆ 13 ಬಾಲು ನಾವು ಒಂದು ಬೌಲಲ್ಲಿ ಹಾಕ್ಬಿಟ್ಟು ಸುಮ್ಮನೆ ಕೈ ಹಾಕ್ಬಿಟ್ಟು ತೆಗೆದ್ರೆ ನಮಗೆ ಬ್ಲೂ ಕಲರ್ ಬರೋಕ್ಕೆ ಚಾನ್ಸ್ ಎಷ್ಟಿದೆ ಅಂತ ಅಂದರೆ 3C2. ಮೂರು ಬ್ಲೂ ಕಲರ್ ಬಾಲ್ ಇದೆ, ಅದರಲ್ಲಿ 2 ಸಲ ಸೆಲೆಕ್ಟ್ ಮಾಡಬೇಕು ಅಂತಂದರೆ 3C2 ಆಗುತ್ತೆ. ಟೋಟಲ್ ಎಷ್ಟು ಬಾಲ್ಸ್ ಇದೆ 13. ಅದರಲ್ಲಿ 2 ಬಾಲ್ ಸೆಲೆಕ್ಟ್ ಮಾಡಬೇಕಂದ್ರೆ 13C2. ಇದೇನಾಯಿತು ನಮಗೆ 3 × 2 / 2 × 1 ಹೋಲ್ / 13 × 12 / 2 × 1. 2 × 1 ಕ್ಯಾನ್ಸಲ್ ಆಗೋಯಿತು. ಅದಾದಮೇಲೆ 2 1s 2 6s, ಅದಾದಮೇಲೆ 3 1s 3 2s. ಸೊ ಇಲ್ಲಿ 1 1s 1/13 2s 26, 1/26. ಸೊ ನಮಗೆ ಪ್ರಾಬಬಿಲಿಟಿ ಚಾನ್ಸ್ ಏನು 1/26. ಇದು ನಮಗೆ ಪರ್ಸೆಂಟೇಜು. ಅದೇ ಪರ್ಸೆಂಟೇಜಲ್ಲಿ ಕನ್ವರ್ಟ್ ಮಾಡಬೇಕು ಅಂತಂದರೆ ಅವಾಗ ಇದೇನಾಗುತ್ತೆ 1/26 ಅಂತಂದರೆ 3.84%. ಅಂದರೆ ಇಷ್ಟು ಪರ್ಸೆಂಟೇಜ್ ಚಾನ್ಸ್ ಇದೆ, 3%, 3.84% ಮಾತ್ರ ಚಾನ್ಸ್ ಇದೆ ನಮಗೆ ಎರಡೂ ಕೂಡ ಬ್ಲೂ ಬಾಲ್ ತೆಗೆಯೋಕ್ಕೆ. 0% ಅಂತೂ ಅಲ್ಲ. ಕಣ್ಣು ಮುಚ್ಕೊಂಡಿಗೆ 13 ಬಾಲ್ ಒಂದು ಬೌಲಲ್ಲಿ ಹಾಕ್ಬಿಟ್ಟು ಸುಮ್ಮನೆ ರ್ಯಾಂಡಮ್ ಆಗಿ 2 ಬಾಲ್ ಪಿಕ್ ಮಾಡಿದ್ರೆ ಆ 2 ಬಾಲೂ ಬ್ಲೂ ಕಲರೇ ಆಗೋಕ್ಕೆ 3% ಚಾನ್ಸ್ ಇದೆ ಅಂತ ಅರ್ಥ ಆಯಿತಾ. ಇಷ್ಟೇ ಪ್ರಾಬಬಿಲಿಟಿ ಅಂತ ಅಂದರೆ. ಸೊ ಇನ್ನೂ ಎಷ್ಟೊಂದು ಕ್ವಶನ್ಸ್ ಮಾಡೋಣ. ಆದರೆ ನಾನು ಹೇಳ್ತಿರೋದು ಪ್ರಾಬಬಿಲಿಟಿ ಮೀನಿಂಗ್ ಅಷ್ಟೇ, ಎಷ್ಟು % ಚಾನ್ಸ್ ಇದೆ ಆಗೋಕ್ಕೆ. ಮುಂಚೆ ಹೇಳ್ದಂಗೆ RCB ಕ್ವಾಲಿಫೈ ಆಗೋಕ್ಕೆ ಎಷ್ಟು % ಚಾನ್ಸ್ ಇದೆ ಅಂತ. ಸೊ ಬೇರೆಯವ್ರ ಮ್ಯಾಚಸ್ ಎಲ್ಲ ಆಗಿ ಇವ್ರ ಮ್ಯಾಚಸ್ ಎಲ್ಲ ಗೆದ್ದು ಆ ಥರ ಅರ್ಥ ಆಯ್ತಲ್ವ. ಸೊ ಈ 13 ಬಾಲ್ಸಲ್ಲಿ 2 ಬಾಲು ಬ್ಲೂ ಕಲರೇ ಆಗೋಕ್ಕೆ ಚಾನ್ಸ್ ಎಷ್ಟಿದೆ ಅಂತಂದರೆ 3.84%, ಅಂದರೆ 1/26. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಫ್ರಮ್ 8 ರೆಡ್ ಬಾಲ್ಸ್ ಆ್ಯಂಡ್ 4 ಗ್ರೀನ್ ಬಾಲ್ಸ್. 8 ರೆಡ್ ಬಾಲ್ಸ್ ಇದ್ದಾವೆ, 4 ಗ್ರೀನ್ ಬಾಲ್ಸ್ ಇದ್ದಾವೆ. ಓಕೆ. 3 ಬಾಲ್ಸ್ ಆರ್ ಪಿಕ್ಡ್ ರ್ಯಾಂಡಮ್ಲಿ. 3 ಬಾಲ್ನ ರ್ಯಾಂಡಮಾಗಿ ಪಿಕ್ ಮಾಡ್ತಾರಂತೆ. ಸೊ ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ದೇರ್ ಈಸ್ ಅಟ್ಲೀಸ್ಟ್ 1 ರೆಡ್ ಬಾಲ್ ಅಂತ ಕೊಟ್ಟಿದ್ದಾರೆ. ಒಂದು ರೆಡ್ ಬಾಲ್ನಾದರೂ ಪಿಕ್ ಮಾಡೋಕ್ಕೆ ಎಷ್ಟು ಚಾನ್ಸ್ ಇದೆ ಅಂತ ಕೇಳ್ತಾ ಇದ್ದಾರೆ. ಓಕೆ. ಸೊ ಈ ಥರ ಯಾವಾಗ ಅಟ್ಲೀಸ್ಟ್ 1 ಅಂತ ಕೊಟ್ಟಾಗ ನಾವು ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸಲ್ಲಿ ಆಲ್ರೆಡಿ ತಿಳ್ಕೊಂಡ್ವಿ. ಅಟ್ಲೀಸ್ಟ್ 1 ಅಂತ ಅಂದರೆ 1 ಆಗಿರ್ಬೋದು, 2 ಆಗಿರ್ಬೋದು, 3 ಆಗಿರ್ಬೋದು, 4 ಆಗಿರ್ಬೋದು, ಆ ಥರನೂ ಮಾಡ್ಬೋದು. ಏನು ಇವಾಗ ಎಷ್ಟು 8 ರೆಡ್ ಬಾಲ್ಸ್ ಅಲ್ವಾ, ಅದರಲ್ಲಿ ಅಟ್ಲೀಸ್ಟ್ 1 ಅಂತ ಅಂದರೆ 8C1 ಇಂಟು 4 ಗ್ರೀನ್ ಬಾಲ್ಸ್ ಅಂದರೆ 4C2 ಪ್ಲಸ್ 8C2 ಇಂಟು 4C1 ಪ್ಲಸ್ 8C3 ಎಲ್ಲನೂ ರೆಡ್ ಬಾಲ್ಸೇ ಸೆಲೆಕ್ಟ್ ಮಾಡ್ಕೊಬೋದು. ಡಿವೈಡೆಡ್ ಬೈ ಟೋಟಲ್ ಎಷ್ಟಿದ್ದಾವೆ 8 + 4 12C3 ಈ ಥರನೂ ಮಾಡ್ಬೋದು. ಆದರೆ ನಿಮಗೆ ಪ್ರಾಬಬಿಲಿಟಿಲಿ ಇಷ್ಟೆಲ್ಲ ಮಾಡೋದೇನೂ ಬೇಕಾಗಿಲ್ಲ. ಇಲ್ಲಿ ಅಟ್ಲೀಸ್ಟ್ ಅಂತ ಯಾವಾಗ ಕೊಟ್ಟಾಗ, ಅಟ್ಲೀಸ್ಟ್ 1 ಅಂತ ಯಾವಾಗಲೇ ಕೊಟ್ಟಾಗ ಸಿಂಪಲಾಗಿ ಏನು ಮಾಡ್ತೀರಾ ಗೊತ್ತಾ, ನಾವು ಲಾಸ್ಟ್ ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಎಲ್ಲ ಕೂಡ ತಿಳ್ಕೊಂಡ್ವಲ್ಲ, ಏನು ಟೋಟಲ್ ಮೈನಸ್ ನೋ ರೆಡ್ ಬಾಲ್ಸ್. ಅಂದರೆ ನೋ ರೆಡ್ ಬಾಲ್ಸ್ ಅಂತ ಅಂದರೆ ಇಲ್ಲಿ ಈ ಒಂದು ಸೆಗ್ಮೆಂಟ್ನ ಫುಲ್ ತೆಗ್ಬಿಡಿ. ಏನು ಗ್ರೀನ್ ಕಲರ್ ಇಲ್ಲದೆ ಗ್ರೀನ್ ಈ ಒಂದು ಸೆಗ್ಮೆಂಟ್ ಗ್ರೀನ್ ಕಲರ್ ಬಾಲ್ಸ್ ಇದ್ದಾವಲ್ಲ ಅದನ್ನು ಕಂಪ್ಲೀಟಾಗಿ ತೆಗೆದುಬಿಟ್ರೆ ನಮಗೆ ಮಿಕ್ಕದೇನು ರೆಡ್ ಬಾಲ್ಸ್ ಮಿಕ್ಕುತ್ತೆ. ಕರೆಕ್ಟ್ ಅಲ್ವಾ? ಅರ್ಥ ಆಗ್ತಿದೆಯಾ ನಾನು ಹೇಳ್ತಿರೋದು? ಇವಾಗ ನಮಗೆ ಅಟ್ಲೀಸ್ಟ್ 1 ರೆಡ್ ಬಾಲ್ ಬೇಕು ಅಂತ ಅಂದರೆ ಈಗ ನಮ್ಮ ಹತ್ರ 8 ರೆಡ್ ಬಾಲ್ ಇದ್ದಾವೆ, 4 ಗ್ರೀನ್ ಬಾಲ್ ಇದ್ದಾವೆ. ಸೊ ಈ 4 ಗ್ರೀನ್ ಬಾಲ್ ಅನ್ನೋ ಸೆಗ್ಮೆಂಟ್ನ ಕಂಪ್ಲೀಟಾಗಿ ತೆಗೆದುಬಿಟ್ರೆ ನಮಗೆ ಮಿಕ್ಕದೆಲ್ಲ ರೆಡ್ ಬಾಲ್ಸೇ ಅಲ್ವಾ. ಸೊ ಅದರಲ್ಲಿ 1 ತೊಗೋಬೋದು, 2 ತೊಗೊಬೋದು, 3 ತೊಗೊಬೋದು, ಎಷ್ಟಾದ್ರೂ ತೊಗೊಬೋದು. ಕರೆಕ್ಟ್ ಅಲ್ವಾ? ಅದು ಸೆಕೆಂಡ್ರಿ. ಫಸ್ಟು ನಾವು ಇದನ್ನು ತೆಗೆದುಬಿಡೋಣ, ಅಂದರೆ ಗ್ರೀನ್ ಕಲರ್ ಬಾಲ್ ಸೆಗ್ಮೆಂಟ್ಸ್ನ ತೆಗೆದುಬಿಡೋಣ. ಸೊ ಟೋಟಲ್ ಅಂದ್ರೇನು? ಟೋಟಲ್ ಅಂದರೆ 1. ಯಾಕಂತಂದರೆ ನಮಗೆ ಪ್ರಾಬಬಿಲಿಟಿಲಿ ಹೈಯೆಸ್ಟ್ ಚಾನ್ಸ್ ಅಂದ್ರೇನು 100%. 100% ಅಂದರೆ 1 ಇಲ್ಲಿ. ಓಕೆನಾ? ಎಲ್ಲ ಫ್ರ್ಯಾಕ್ಷನ್ಸಲ್ಲ ಬರೋದು ನಮಗೆ. ಸೊ ಆನ್ಸರು ಹೈಯೆಸ್ಟ್ ಅಂತ ಅಂದರೆ ಹೈಯೆಸ್ಟ್ ಪ್ರಾಬಬಿಲಿಟಿ. ಹೈಯೆಸ್ಟ್ ಪ್ರಾಬಬಿಲಿಟಿ ಯಾವುದು ಅಂತಂದರೆ 1. ಯಾಕಂದರೆ 100% ನಡೆಯುತ್ತೆ ಅಂತ ಅರ್ಥ. ಸರಿನಾ? ಸೊ 1 ಮೈನಸ್ ನಂಬರ್ ಆಫ್ ರೆಡ್ ಬಾಲ್ಸ್ ಇಲ್ದಿರೋದೆಷ್ಟು ಗ್ರೀನ್ ಬಾಲ್ಸು, ಅದೆಷ್ಟಿದ್ದಾವೆ 4C3. ಕರೆಕ್ಟ್ ಅಲ್ವಾ? ಅದರಲ್ಲಿ ನಮಗೆ 3 ಬಾಲ್ಸ್ ಮಾತ್ರ ತೆಗಿಬೇಕು. ಕರೆಕ್ಟ್ ಅಲ್ವಾ? ಗ್ರೀನ್ ಕಲರ್ ಬಾಲ್ಸು ಅಲ್ಲಿ ಟೋಟಲ್ 4 ಇದ್ದಾವೆ. ಆದರೆ ನಾವು ತೆಗಿಬೇಕಾದ್ರೆ 3 ಬಾಲ್ಸು, 3 ಗ್ರೀನ್ ಬಾಲ್ಸು ತೆಗೆದ್ಬಿಟ್ರೆ ಎಷ್ಟರಲ್ಲಿ 12C3 ಟೋಟಲ್ 12 ಬಾಲ್ಸ್ ಇದ್ದಾವೆ. ಸೊ ಇದೇನಾಗುತ್ತೆ 1 ಮೈನಸ್ 4 ಇಂಟು 3 ಇಂಟು 2 ಡಿವೈಡೆಡ್ ಬೈ 3 ಇಂಟು 2 ಇಂಟು 1. ಸೊ ಇದು 4 ಡಿವೈಡೆಡ್ ಬೈ 12C3 12 ಇಂಟು 11 ಇಂಟು 10 ಡಿವೈಡೆಡ್ ಬೈ 3 ಇಂಟು 2 ಇಂಟು 1. ಕರೆಕ್ಟ್ ಅಲ್ವಾ?
ಸೊ ಈ 3 ಹಂಗೆ ಇಟ್ಕೊಳ್ಳಿ, ಇದು ಕ್ಯಾನ್ಸಲ್ ಮಾಡೋಣ, ಕನ್ಫ್ಯೂಸ್ ಆಗಬೇಡಿ. 4 3 2 ಹಂಗೆ ಇದೆ ಇಲ್ಲಿ, ಈ 3 2 1 ಈ 3 2 1 ಕ್ಯಾನ್ಸಲ್ ಮಾಡಿಬಿಟ್ಟೆ. ಓಕೆನಾ? ಇವಾಗ ಏನು ಮಿಕ್ತು ನನಗೆ ಇಲ್ಲೇ ಬರ್ಕೊತಾ ಇದ್ದೀನಿ. 1 ಮೈನಸ್ 4 ಇಂಟು 3 ಇಂಟು 2 ಡಿವೈಡೆಡ್ ಬೈ 12 ಇಂಟು 11 ಇಂಟು 10 ಮಿಕ್ತು. ಕರೆಕ್ಟ್ ಅಲ್ವಾ? 4 1 4 3 12 3 1 3 1 3 3 ಕ್ಯಾನ್ಸಲ್ ಆಗೋಗುತ್ತೆ. ಅದಾದಮೇಲೆ ಇನ್ನೇನು ಮಿಕ್ತು ನಮಗೆ 1 ಮೈನಸ್ 2 ಬೈ 110 110 ಬರುತ್ತಲ್ಲ, 2 1 255. ಸೊ ನಮಗೆ ಫೈನಲಾಗಿ ಏನು ಬಂತು ಆನ್ಸರು 1 ಮೈನಸ್ 1 ಬೈ 55. ಸೊ ಎಲ್ ಸಿ ಎಮ್ ತೊಗೊಂಡ್ರೆ 55 ಮೈನಸ್ 1 ಡಿವೈಡೆಡ್ ಬೈ 55. ಸೊ 54 ಬೈ 55 ಬರುತ್ತೆ. ಸೊ ನಮ್ಮ ಆನ್ಸರ್ ಏನು 54 ಬೈ 55. ಇದು ಅರ್ಥ ಆಯ್ತಲ್ಲ, ಇದು ಏನಕ್ಕೆ ಹಿಂಗೆ ಬಂತು ಅಂತ. ಸೊ ನಾನು ಏನು ಮಾಡಿದೆ, ಟೋಟಲ್ ಪಕ್ಕ ಎಷ್ಟು ಹೈಯೆಸ್ಟ್ ಪ್ರಾಬಬಿಲಿಟಿ ಏನು 100%, ಅಂದರೆ 1 ಮೈನಸ್ ನನಗೆ ರೆಡ್ ಬಾಲ್ಸ್ ಇಲ್ದಿರೋ ಸೆಗ್ಮೆಂಟ್ನ ಫುಲ್ ತೆಗೆದ್ಬಿಟ್ರೆ ನನಗೆ ಸಿಗೋದೇ ರೆಡ್ ಬಾಲ್ಸ್ ಇಲ್ದಿರೋ ಸೆಗ್ಮೆಂಟ್ ಯಾವುದು? ಗ್ರೀನ್ ಬಾಲ್ಸು. ಸೊ ಗ್ರೀನ್ ಬಾಲ್ ಎಷ್ಟಿದ್ದಾವೆ? 4 ಟೋಟಲ್ 4 ಇದ್ದಾವೆ. ಅದರಲ್ಲಿ 3 ತೆಗಿಬೇಕು. ಆದರೆ ಟೋಟಲ್ ಎಷ್ಟಿದ್ದಾವೆ ಬಾಲ್ಸು? 8 ಮತ್ತು ಗ್ರೀನ್, ಅಂದರೆ ರೆಡ್ಡು ಮತ್ತು ಗ್ರೀನ್ ಎರಡು ಸೇರಿಸಿದ್ರೆ 12 ಇದ್ದಾವೆ. ಸೊ ಟೋಟಲ್ 1 ಮೈನಸ್ ನೋ ರೆಡ್ ಬಾಲ್ಸ್ ಇಲ್ದಿರೋ ಸೆಗ್ಮೆಂಟ್ಸ್ನ, ರೆಡ್ ಬಾಲ್ಸ್ ಇಲ್ದಿರೋದು ಯಾವುದರಲ್ಲಿ? ಗ್ರೀನ್ ಬಾಲ್ಸಲ್ಲಿ. ಸೊ ಆ ಸೆಗ್ಮೆಂಟ್ನ ಫುಲ್ ತೆಗೆದ್ಬಿಟ್ರೆ ನಮಗೆ ಮಿನಿಮಮ್ ಅಟ್ಲೀಸ್ಟ್ 1 ರೆಡ್ ಬಾಲ್ ಆದರೂ ಸಿಗುತ್ತೆ. ಅದು 2 ಆಗಿರ್ಬೋದು, 3 ಆಗಿರ್ಬೋದು, 4 ಆಗಿರ್ಬೋದು, ಏನಾರು ಆಗಿರ್ಬೋದು. ಸೊ ಪ್ರಾಬಬಿಲಿಟಿ ಚಾನ್ಸ್ ಎಷ್ಟಿರುತ್ತೆ ಅವಾಗ? 54 ಬೈ 55. ಓಕೆ, ಅರ್ಥ ಆಯ್ತಲ್ವಾ? ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬೋ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಸೊ ಇವಾಗ ನಾವು ಪ್ರಾಬಬಿಲಿಟಿಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದು? ಕಾಯಿನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸಿಂಪಲ್, ಸಖತ್ ಈಸಿ. ಕಾಯಿನ್ಸು ಸಿಕ್ಕಾಪಟ್ಟೆ ಈಸಿ. ಕಾಯಿನ್ಸು ಮತ್ತು ಡೈಸು ಮತ್ತು ಕಾರ್ಡ್ಸಲ್ಲಿ ಕಾಯಿನ್ಸು ಸಿಕ್ಕಾಪಟ್ಟೆ ಈಸಿ. ಸೊ ನಮಗೆ 2 ಪವರ್ 10ವರೆಗೂ, 2 ಪವರ್ 10 ಅಂತ ಅಂದ್ರೇನು? 1024. ಇದು ಆಲ್ರೆಡಿ ನಾವು ಮಾಡಿದ್ದೀವಿ. ಏನು 2 ಪವರ್ 1 ಅಂತ ಅಂದ್ರೇನು? 2 ಪವರ್ 2 ಅಂತ ಅಂದ್ರೇನು? 4. 2 ಪವರ್ 3 ಅಂತ ಅಂದ್ರೇನು? 8. 2 ಪವರ್ 4 ಅಂತ ಅಂದ್ರೇನು? 16. 2 ಪವರ್ 5 ಅಂತ ಅಂದ್ರೇನು? 32. 2 ಪವರ್ 6 ಅಂತ ಅಂದ್ರೇನು? 64. 2 ಪವರ್ 7 ಅಂತ ಅಂದ್ರೇನು? 128. 2 ಪವರ್ 8 ಅಂತ ಅಂದ್ರೇನು? 256. 2 ಪವರ್ 9 ಅಂತ ಅಂದ್ರೇನು? 512. 2 ಪವರ್ 10 ಅಂತ ಅಂದರೆ 1024. ಯಾಕೆ 2 ಪವರ್ ಇದನ್ನು ಹೇಳಿದೆ ಅಂತಂದರೆ, ನಮಗೆ ನಾರ್ಮಲಾಗಿ ಯಾವಾಗಾರು ಒಂದು ಕಾಯಿನಲ್ಲಿ ಏನು ಹೆಡ್ ಇರುತ್ತೆ ಅಥವಾ ಟೈಲ್ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ನಮಗೆ ಈ ಕೆಳಗಡೆ ಡಿನಾಮಿನೇಟ್ರಲ್ಲಿ ಬರೋ ಪ್ರಾಬಬಿಲಿಟಿ, ಅಂದರೆ ಡಿನಾಮಿನೇಟ್ರಲ್ಲಿ ಟೋಟಲ್ ಎಷ್ಟು ಬರುತ್ತೆ ಅಂತಂದರೆ ನಮಗೆ ಬಂದು ಹೆಡ್ಡರು ಬರಬೇಕು ಅಥವಾ ಟೈಲರು ಬರಬೇಕು. ಕರೆಕ್ಟ್ ಅಲ್ವಾ? ಒಂದು ಇವಾಗ ಫಾರ್ ಎಕ್ಸಾಂಪಲ್ ಈಗ ಒಂದು ಕಾಯಿನ್ ಟಾಸ್ ಮಾಡಿದ್ರೆ ಅಂದ್ಕೊಳ್ಳಿ. ಓಕೆನಾ? ಒಂದು ಕಾಯಿನ್ ಟಾಸ್ಡ್ ಅಂದ್ಕೊಳ್ಳಿ. ಆವಾಗ ಹೆಡ್ ಬರೋ ಪ್ರಾಬಬಿಲಿಟಿ, ಟೈಲ್ ಬರೋ ಪ್ರಾಬಬಿಲಿಟಿ ಎಷ್ಟು? ನಮಗೆ ಒಂದು ಕಾಯಿನ್ ಟಾಸ್ ಮಾಡಿದಾಗ ನಮಗೆ ಬಂದರೆ ಹೆಡ್ ಬರುತ್ತೆ ಅಥವಾ ಟೈಲ್ ಬರುತ್ತೆ. ಕರೆಕ್ಟ್ ಅಲ್ವಾ? ಹೆಡ್ ಬರೋ ಪ್ರಾಬಬಿಲಿಟಿ 1/2, ಟೈಲ್ ಬರೋ ಪ್ರಾಬಬಿಲಿಟಿನೂ ಕೂಡ 1/2ನೇ. ಕರೆಕ್ಟ್ ಅಲ್ವಾ? ಅದೇ ನಮಗೆ ಫಾರ್ ಸಪೋಸ್ 2 ಕಾಯಿನ್ ಟಾಸ್ಡ್ ಅಂದ್ಕೊಳ್ಳಿ. ಓಕೆ, 2 ಕಾಯಿನ್ ಟಾಸ್ಡ್ ಅಂದ್ಬಿಟ್ಟು ಹೆಡ್ಡು ಟೈಲು ಬರೋಕ್ಕೆ ಏನು ಪ್ರಾಬಬಿಲಿಟಿ ಅಂತಂದರೆ ನಮಗೆ ಅವಾಗ ಏನಾಗುತ್ತೆ? 2 ಕಾಯಿನ್ಸ್ ಟಾಸ್ಡ್ ಅಂತ ಅಂದರೆ ನಮಗೆ ಡಿನಾಮಿನೇಟ್ರಲ್ಲಿ ಏನು ಬರುತ್ತೆ? 4 ಬರುತ್ತೆ, ಅಂದರೆ 2 ಪವರ್ 2. ಅರ್ಥ ಆಗ್ತಿದೆಯಲ್ವಾ? 2 ಪವರ್ 2 ಏನಕ್ಕಂತ ಅಂದರೆ, ಈಗ 2 ಕಾಯಿನ್ಸ್ ಟಾಸ್ ಮಾಡಿದಾಗ ಹೆಡ್ಡು ಟೈಲು ಬರ್ಬೋದು, ಅಥವಾ ಟೈಲು ಹೆಡ್ಡು ಬರ್ಬೋದು, ಅಥವಾ ಹೆಡ್ಡು ಬರ್ಬೋದು, ಅಥವಾ ಹೆಡ್ಡು ಟೈಲು ಬರ್ಬೋದು. ಅರ್ಥ ಆಗ್ತಿದೆಯಲ್ವಾ? ಇವಾಗ 2 ಕಾಯಿನ್ಸ್ ಹಾಕಿದ್ರೆ ನಮಗೆ ಹೆಡ್ಡು ಬರ್ಬೋದು, ಅಥವಾ ಹೆಡ್ಡು ಟೈಲು ಬರ್ಬೋದು, ಅಥವಾ ಟೈಲು ಹೆಡ್ಡು ಬರ್ಬೋದು, ಅಥವಾ ಟೈಲು ಬರ್ಬೋದು. ಸೊ ನಮಗಿಲ್ಲಿ ಎಷ್ಟು ಟೋಟಲ್ ಎಷ್ಟು ಇದಾಗುತ್ತೆ ನಮಗೆ? 1 2 3 4. ಕರೆಕ್ಟ್ ಅಲ್ವಾ? ಸೊ ಟೋಟಲ್ ಸೆಲೆಕ್ಷನ್ಸ್ ಅಂದರೆ ಎಷ್ಟು ಸಲ ಬೀಳುತ್ತೆ ಆ ಥರ ಅಂದರೆ 4 ಟೈಮ್ಸು. ಸೊ ಡಿನಾಮಿನೇಟ್ರಲ್ಲಿ 4 ಬಂತು. ನ್ಯೂಮರೇಟರ್ಲಿ ಹೆಡ್ಡು ಬರೋಕ್ಕೆ ಎಷ್ಟು ಚಾನ್ಸ್ ಐತೆ? ಬರೀ ಒಂದೇ. ಟೈಲು ಬರೋಕ್ಕೆ ಎಷ್ಟು ಚಾನ್ಸ್ ಐತೆ? ಬರೀ ಒಂದೇ, 1/4 ಆಗುತ್ತೆ. ಓಕೆ, ಪರ್ ಸಪೋಸ್ 3 ಕಾಯಿನ್ಸ್ ಟಾಸ್ಡ್ ಅಂತ ಅಂದರೆ 3 ಕಾಯಿನ್ಸ್ ಟಾಸ್ಡ್ ಅಂತ ಕೇಳಿದ್ರು. ಆವಾಗ ಹೆಡ್ಡು ಟೈಲು ಬರೋಕ್ಕೆ ಎಷ್ಟು ಚಾನ್ಸ್ ಇರುತ್ತೆ? ಸೊ ಈಗ 3 ಕಾಯಿನ್ಸ್ ಟಾಸ್ ಮಾಡಿದಾಗ ನಮಗೆ ಹೆಡ್ಡು ಬೀಳ್ಬೋದು, ಅಥವಾ ಹೆಡ್ಡು ಟೈಲು ಬೀಳ್ಬೋದು, ಅಥವಾ ಟೈಲು ಹೆಡ್ಡು ಬೀಳ್ಬೋದು, ಅಥವಾ ಟೈಲು ಹೆಡ್ಡು ಬೀಳ್ಬೋದು. ಅದಾದಮೇಲೆ ಟೈಲು ಹೆಡ್ಡು ಬೀಳ್ಬೋದು. ಕರೆಕ್ಟ್ ಅಲ್ಲ? ಅದಾದಮೇಲೆ ಟೈಲು ಬೀಳ್ಬೋದು. ಇನ್ನೇನೈತೆ? 1 2 3 4 5 6. ಅದಾದಮೇಲೆ ಹೆಡ್ಡು ಟೈಲು ಬೀಳ್ಬೋದು. ಕರೆಕ್ಟ್ ಅಲ್ವಾ? ಅದಾದಮೇಲೆ ಇನ್ನೊಂದು ಹೆಡ್ಡು ಟೈಲು ಬೀಳ್ಬೋದು. ಸೊ 1 2 3 4 5 6 7 8 ನಮಗೆ 8 ಸೆಲೆಕ್ಷನ್ಸ್, ಅಂದರೆ 8 ರಿಸಲ್ಟ್ಸ್ ಕೊಡುತ್ತೆ ನಮಗೆ ಟೋಟಲಾಗಿ. ಕರೆಕ್ಟ್ ಅಲ್ವಾ? ಇಷ್ಟು ರಿಸಲ್ಟ್ಸ್ ಕೊಡುತ್ತೆ 3 ಕಾಯಿನ್ಸ್ ಟಾಸ್ ಮಾಡಿದಾಗ. ಸೊ ಇಲ್ಲಿ ನಮ್ಗೆ ಏನಾಗುತ್ತೆ? 2 ಪವರ್ 3 ಅಂತ ಅಂದರೆ ಏನು? 8. ಅದಕ್ಕೆ ನಾನು 2 ಪವರ್
ಟೂ ಪವರ್ ಎಲ್ಲ 10ವರೆಗೂ ಬರೆದಿದ್ದು. ಸೊ ಒಂದೊಂದ್ಸಲ 10 ಕಾಯಿನ್ಸ್ವರೆಗೂ ಕೇಳ್ತಾರೆ. 10 ಕಾಯಿನ್ಸ್ ಟಾಸ್ ಮಾಡಿ ನಮಗೆ ಹೆಡ್ಡು ಆ ಥರ 10 ಟೈಮ್ಸ್ 10 ಹೆಡ್ಸ್ ಬರೋಕ್ಕೆ ಎಷ್ಟು ಪ್ರಾಬಬಿಲಿಟಿ ಅಂತಂದರೆ ಓನ್ಲಿ ಒಂದೇ ಬರೋದು. ನೋಡಿ ಇದರಲ್ಲಿ ಒಂದೇ ಬರೋದು. ಓಕೆ, 3 ಹೆಡ್ ಬರೋಕ್ಕೆ ಚಾನ್ಸ್ ನಮಗೆ ಒಂದೇ, 3 ಟೈಲ್ ಬರೋಕ್ಕೂ ಚಾನ್ಸ್ ನಮಗೆ ಒಂದೇ. ಸೊ 1/2^3 ಆಗುತ್ತೆ. ಪರ್ ಸಪೋಸ್ ನಮಗೆ ಈಗ ಫೋರ್ತು ಇದೆಲ್ಲ ಕ್ವಶನ್ಸ್ ಅಂತಲೇ ಅಂದ್ಕೊಳ್ಳಿ, ಫೋರ್ತ್ ಕ್ವಶನ್ ಅಂತಲೇ ಅಂದ್ಕೊಳ್ಳಿ, ಕ್ವಶನ್ ಬರೀತಿಲ್ಲ ಅಷ್ಟೇ. 6 ಕಾಯಿನ್ಸ್ ಟಾಸ್ಡ್, 6 ಕಾಯಿನ್ಸ್ ಆರ್ ಟಾಸ್ಡ್. ಓಕೆ, ಹಾಕ್ಬಿಟ್ಟು ಫೈಂಡ್ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ 6 ಹೆಡ್ಸ್ ಆರ್ 6 ಟೈಲ್ಸ್. 6 ಹೆಡ್ಸ್ ಆರ್ 6 ಟೈಲ್ಸ್ ಅಂತಂದರೆ 6 ಹೆಡ್ಸ್ ನಮಗೆ ಫುಲ್ ಹೆಡ್ ಬರೋದು ಒಂದೇ ಚಾನ್ಸು. ಸೊ 6 ಇದು ಅಂತಂದರೆ 6 ಕಾಯಿನ್ಸ್ ಅಂತಂದರೆ 2/6 ಅಂತಂದರೆ 64 ಪ್ಲಸ್ 6 ಟೈಲ್ಸ್, ಎಲ್ಲದರಲ್ಲೂ ಟೈಲ್ಸ್ ಬರೋದು ಕೂಡ ನಮಗೆ ಒಂದೇ ಪ್ರಾಬಬಿಲಿಟಿ. ಸೊ ಇದು ಟೋಟಲ್ ಎಷ್ಟಾಯಿತು ನಮಗೆ 2/64 ಅಂತಂದರೆ ಮತ್ತೆ 1/32. ಓಕೆ, ಸೊ ಈ ಥರ ಆರೇ ನಮಗೆ ಕೆಲವೊಂದು ಸಲ ಹೆಂಗೆ ಕೇಳ್ತಾರೆ ಅಂತ ಅಂದರೆ, ಸೊ ನಮಗೆ ಕೆಲವೊಂದು ಸಲ ಏನು ಕೇಳ್ತಾರೆ, ಫಾರ್ ಎಕ್ಸಾಂಪಲ್ ಈಗ 5th ಕ್ವಶನು 5 ಕಾಯಿನ್ಸ್ ಆರ್ ಟಾಸ್ಡ್. ಓಕೆ, 5 ಕಾಯಿನ್ಸ್ ಆರ್ ಟಾಸ್ಡ್, 5 ಕಾಯಿನ್ಸ್ ಟಾಸ್ ಮಾಡಿಬಿಟ್ಟು ಫೈಂಡ್ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ 3 ಹೆಡ್ಸ್ ಆ್ಯಂಡ್ 2 ಟೈಲ್ಸ್. ಇವಾಗ 5 ಕಾಯಿನ್ಸ್ ಅಂದರೆ 5 ಎಲ್ಲನೂ ಬರ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಕರೆಕ್ಟ್ ಅಲ್ವಾ? ಸೊ ಇಂಥ ಟೈಮಲ್ಲಿ ಏನು ಮಾಡಬೇಕು? ಸೊ ಈಗ 5 ಕಾಯಿನ್ಸ್ ಅಂದರೆ ಡಿನಾಮಿನೇಟರ್ ಗೊತ್ತು ನಿಮಗೆ 2/5 ಅಂತ ಅಂದರೆ 32. ಇದು ಓಕೆ, ಇಲ್ಲಿವರೆಗೂ ಗೊತ್ತಾಯಿತು. ಇವಾಗ ನನಗೆ ಹೇಳಿ, ಇವಾಗ ಹೆಡ್ಡು ಟೈಲು ಬರಬೇಕು. ಅವ್ರು ಕೇಳಿರೋದೆ ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ 3 ಹೆಡ್ಸ್ ಆ್ಯಂಡ್ 2 ಟೈಲ್ಸ್. 5 ಕಾಯಿನ್ ಟಾಸ್ ಮಾಡಿದಾಗ, ಓಕೆನಾ? ಈಗ ನನಗೆ ಹೇಳಿ ಹೆಡ್ಡು ಟೈಲು ಅಂದರು, ಹೆಡ್ಡು ಟೈಲು ಅಂದರು ಒಂದೇನಾ, ಅಥವಾ ಹೆಡ್ಡು ಟೈಲು ಇವೆಲ್ಲ ಒಂದೇನಾ ಬೇರೆನಾ? ಒಂದೇ ತಾನೆ. ಸೊ ಫಸ್ಟ್ ಕಾಯಿನ್ ಹೆಡ್ ಬಿದ್ದಿರ್ಬೋದು, ಸೆಕೆಂಡ್ ಕಾಯಿನ್ ಹೆಡ್ ಬಿದ್ದು, ಬೇಕಾದ್ರೆ ಇಲ್ಲಾಂದರೆ 3 ಫಸ್ಟ್ ಹೆಡ್ ಬಿದ್ದು ಆಮೇಲೆ ಟೈಲ್ ಬಿದ್ದು, ಹೆಂಗೆ ಮಾಡಿದ್ರು ನಮಗೆ ಕೇಳಿರೋ ರಿಸಲ್ಟೇ ಕೊಡುತ್ತೆ, ಕರೆಕ್ಟ್ ಅಲ್ವಾ? ಇದು ಹೆಂಗಿದ್ರು ಒಂದೇನೇ ತಾನೆ. ಸೊ ಇದು ಏನಾಗಿರುತ್ತೆ? ಕಾಂಬಿನೇಷನ್ಸ್, ಕರೆಕ್ಟ್ ಅಲ್ವಾ? ಸೊ 5 ಕಾಯಿನ್ಸ್ ಟಾಸ್ ಮಾಡಿದಾಗ ನಮಗೆ 2 ಟೈಲ್ಸ್ ಬಿದ್ದು ಆಮೇಲೆ 3 ಹೆಡ್ಸ್ ಆರು ಬೀಳ್ಬೋದು, ಫಸ್ಟು 3 ಹೆಡ್ಸ್ ಬಿದ್ದು ಆಮೇಲೆ 2 ಟೈಲ್ಸ್ ಆರು ಬೀಳ್ಬೋದು, ಅಥವಾ ಮಿಕ್ಸು ಆಗಿರ್ಬೋದು. ಹೆಂಗಾದ್ರೂ ನಮಗೆ ಅದ್ರ ರಿಸಲ್ಟನ್ನು ಸೇಮ್ ಅಲ್ವಾ? ಸೊ ಇದೇನಾಗಿರುತ್ತೆ? ಸೊ ಇದು ನಮಗೇನಾಗುತ್ತೆ, ಇದೊಂದು ಕಾಂಬಿನೇಷನ್ ಥರ. ಅಂದರೆ ನಾವಿಲ್ಲಿ ಆ್ಯಕ್ಚುಲಿ ಸೆಲೆಕ್ಟ್ ಮಾಡ್ಕೊತಿಲ್ಲ. ಇಲ್ಲಿ ಇದು ಹೆಡ್ಡು ಎರಡನೇ ಟಾಸಲ್ಲಿ ಹೆಡ್ಡು, ಮೂರನೇ ಟಾಸಲ್ಲಿ ಹೆಡ್ಡು ಸೆಲೆಕ್ಟ್ ಮಾಡ್ಕೊತಿಲ್ಲ, ಅದೇ ಬೀಳ್ತಿದೆ, ಟಾಸ್ ಮಾಡಿದಾಗ ಬೀಳ್ತಿದೆ. ಸೊ ಅದನ್ನು ನಾವು ಅಕ್ಕಪಕ್ಕ ಚೇಂಜ್ ಮಾಡಿದಾಗ ಅದೇನಾಗುತ್ತೆ? ಅರೇಂಜ್ಮೆಂಟ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಅರೇಂಜ್ಮೆಂಟ್ ಅಂತ ಅಂದರೆ ಇದು ಆ್ಯಕ್ಚುಲಿ ಪ್ರಾಬಬಿಲಿಟಿ. ಇವಾಗ ನಾವು ದ್ರಾವಿಡ್, ಟೆಂಡೂಲ್ಕರು, ಇಂಜಿನಿಯರಿಂಗ್ ಎಲ್ಲ ಮಾಡಿದ್ವಲ್ಲ. ಸೊ ದ್ರಾವಿಡ್ನ ನಾವು ಎಷ್ಟು ಟೈಪಾಗಿ ಅರೇಂಜ್ ಮಾಡ್ಬೋದು ಅಂತಂದರೆ 1 2 3 4 5 6, ಕರೆಕ್ಟ್ ಅಲ್ವಾ? ಸೊ ಇದನ್ನ ಹೆಂಗೆ ಬರೀತಾ ಇದ್ದೀವಿ ನಾವು? 6 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 2 ಕಾಮನ್ ಇರೋದ್ರಿಂದ 2 ಫ್ಯಾಕ್ಟೋರಿಯಲ್. ಸೇಮ್ ಇದು ಅಷ್ಟೇ, HHT ಟೋಟಲ್ ಎಷ್ಟಿದೆ? 1 2 3 4 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಹೆಡ್ಡು 3 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಟೈಲು ಅಷ್ಟೇ, ಸಿಂಪಲ್. ಸೊ 5 ಫ್ಯಾಕ್ಟೋರಿಯಲ್ನ ಡಿವೈಡ್ ಬೈ 3 ಫ್ಯಾಕ್ಟೋರಿಯಲ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ? 5 × 4. 5 ಫ್ಯಾಕ್ಟೋರಿಯಲ್ ಅಂದರೆ ಏನು? 5 × 4 × 3 × 2 × 1. 3 ಫ್ಯಾಕ್ಟೋರಿಯಲ್ ಅಂದರೆ 3 × 2 × 1. 3 × 2 × 1 3 × 2 × 1 ಕ್ಯಾನ್ಸಲ್ ಆಗೋಯ್ತು. 2 ಫ್ಯಾಕ್ಟೋರಿಯಲ್ ಅಂದರೆ 2ನೇ, 2 1s 2 2s 5 2s 10, 10/32. 10/32 ಅಂತ ಅಂದರೆ ಫರ್ದರ್ ಆಗಿ ನಾವು 2 5s 10, 2 16s 32. ಸೊ ನಮ್ಮ ಆನ್ಸರ್ ಏನು ಬರುತ್ತೆ? 32. ಸೊ ಇವಾಗ ಈ ಥರ ಯಾವಾಗಾದ್ರೂ ಕಾಯಿನ್ಸಲ್ಲಿ ನಮಗೆ ಯಾವುದೋ ಒಂದು ಏನಾದ್ರು ಕೇಳಿ ಅವರು, ಅಥವಾ ನಿಮಗೆ 6 ಕಾಯಿನ್ಸ್ ಟಾಸ್ ಮಾಡಿಬಿಟ್ಟು 4 ಹೆಡ್ಸು 2 ಟೈಲ್ಸು ಆ ಥರ ಏನೇ ಕೇಳಿದ್ರು, ಡೈರೆಕ್ಟಾಗಿ ನೀವು ಕೇಳಿರೋ ಕಾಯಿನ್ಸ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಹೆಡ್ ಫ್ಯಾಕ್ಟೋರಿಯಲ್ ಟೈಲ್ ಫ್ಯಾಕ್ಟೋರಿಯಲ್ ಹೋಲ್ ಡಿವೈಡೆಡ್ ಬೈ ಅವ್ರು ಎಷ್ಟು ಕೊಟ್ಟಿರ್ತಾರೋ 2/c ಕಾಯಿನ್ಸ್ ಎಷ್ಟು ಕೊಟ್ಟಿರ್ತಾರೋ ಅಷ್ಟು ಕಾಯಿನ್ಸ್ ಹಾಕ್ಕೊಳ್ಳಿ. ಇದೇನು ಫಾರ್ಮುಲಾ ಅಲ್ಲ, ಜಸ್ಟ್ ನಾನು ಯಾವ ಫಾರ್ಮುಲಾಸ್ ಏನಿದೆಲ್ಲ ಏನು ಬೇಕಾದ್ರೆ ನೆನಪಲ್ಲಿ ಇಟ್ಕೊಳ್ಳೋದೇನು ಬೇಕಾಗಿಲ್ಲ, ಡೈರೆಕ್ಟಾಗೆ ಮಾಡ್ಬೋದು. ಬಟ್ ಇದು ಆ್ಯಕ್ಚುಲಿ ಇದೆಲ್ಲ ಫಾರ್ಮ್ಯಾಟೇ, ನಾವು ಡೈರೆಕ್ಟಾಗಿ ಯೂಸ್ ಮಾಡ್ತಾಯಿದ್ದೀವಿ ಅಷ್ಟೇ, ಫಾರ್ಮುಲಾಸ್ ಏನೂ ಬರ್ಕೊತಿಲ್ಲ. ಸೊ ಕಾಯಿನ್ಸ್ ಯಾವಾಗ, ಫಾರ್ ಎಕ್ಸಾಂಪಲ್ ನಮಗೆ 6 ಕಾಯಿನ್ಸ್ ಕೊಟ್ಬಿಟ್ಟು ಅದರಲ್ಲಿ 4 ಹೆಡ್ಸು 2 ಟೈಲ್ಸು ಎಷ್ಟು ಬರುತ್ತೆ ಅಂತ ಅಂದರೆ ಸಿಂಪಲ್ಲಾಗಿ 2/6 ಡಿವೈಡೆಡ್ ಬೈ ಇಲ್ಲಿ 6 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಇಷ್ಟೇ ನಮ್ಮ ಆನ್ಸರ್. ಅರ್ಥ ಆಯ್ತಲ್ವಾ ಕ್ಲೀನಾಗೆ? ಸೊ ಇದನ್ನು ನಾವು ಅರೇಂಜ್ ಮಾಡ್ಬೋದು. ಅಂದರೆ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ತಿಲ್ಲ, ಇದೊಂದು ಕಾಂಬಿನೇಷನ್, ಅಂದರೆ ನಮಗಿದು ಆನ್ಸರೇ ಬರುತ್ತೆ, ಓಕೆ. ಆದರೆ ಇದನ್ನು ನಾವು ಅರೇಂಜ್ಮೆಂಟ್ಸಲ್ಲೇ ಸಾಲ್ವ್ ಮಾಡಬೇಕು. ಅರ್ಥ ಆಗ್ತಿದ್ದಿಲ್ಲ? ನಾವು ಇದರಿಂದ ಸೆಲೆಕ್ಟ್ ಮಾಡ್ಕೊತಿಲ್ಲ. ಅರ್ಥ ಆಯ್ತಲ್ವ ನಿಮಗೆ? ನಾವಿಲ್ಲಿ
ಹೆಡ್ ಟೈಲ್ ಅಂದರು, ಹೆಡ್ ಟೈಲು ಹೆಡ್ ಅಂದರೆ ಮೀನಿಂಗ್ ಬೇರೆ ಇಲ್ಲದೆ ಇರ್ಬೋದು. ಅಂದರೆ ನಮಗೆ ಆನ್ಸರ್ ಅನ್ನೋದು ಅದೇ ಬರ್ಬೋದು. ಅಂದರೆ ಇವಾಗ ಹೆಡ್ ಟೈಲು ಅಂದರೆ ಒಂದೇ ಇರ್ಬೋದು, ಹೆಡ್ ಟೈಲು ಅಂದ್ರೂ ಸೇಮ್ ಇರ್ಬೋದು. ಆದರೆ ನಾವು ಇದನ್ನು ಅರೇಂಜ್ ಮಾಡ್ತಾ ಇದ್ದೀವಲ್ವ, ಬೇರೆ ಬೇರೆ ಥರ ಎಷ್ಟು ಟೈಪಲ್ಲಿ ಅರೇಂಜ್ ಮಾಡ್ಬೋದು ಅಂತ ನಮಗೆ ಅವ್ರು ಆ್ಯಕ್ಚುಲಿ ಕೇಳಿರೋದು. ಅರ್ಥ ಆಗ್ತಿದ್ದಿಲ್ಲ. 5 ಕಾಯಿನ್ಸ್ ಟಾಸ್ ಮಾಡಿದಾಗ ಫೈಂಡ್ ದ ಪ್ರಾಬಿಲಿಟಿ ಆಫ್ ಗೆಟಿಂಗ್ 3 ಹೆಡ್ಸು 2 ಟೈಲ್ಸು ಬರೋಕ್ಕೆ ಎಷ್ಟು ಚಾನ್ಸ್ ಇದೆ ಅಂತ ಕೇಳ್ತಾ ಇರೋದು. ಸೊ ನಾವು ಇದನ್ನು ಎಷ್ಟು ಟೈಪಲ್ಲಿ ಅರೇಂಜ್ ಮಾಡ್ಬೋದು ಅಂತ ನಾವು ಅರ್ಥ ಮಾಡ್ಕೊಬೇಕು. ಅರ್ಥ ಆಗ್ತಿದೆಯಲ್ವಾ? ಸೊ ಅದಕ್ಕೆ ಕೇಳಿದ್ದು ಯಾವುದು ಅರೇಂಜ್ಮೆಂಟು, ಯಾವುದು ನಮಗೆ ಕಾಂಬಿನೇಷನ್ ಅಂತ ಗೊತ್ತಾದರೆ ಅರ್ಧ ಆನ್ಸರ್ ಅಲ್ಲೇ ಮುಗೀತು ಅಂತ. ಸರಿನಾ? ಸೊ ಈಗ 6th ಕ್ವಶನ್ ನೀವೇ ಮಾಡಿ. 8 ಕಾಯಿನ್ಸ್ ಆರ್ ಟಾಸ್ಡ್. ಓಕೆ, 8 ಕಾಯಿನ್ಸ್ ಆರ್ ಟಾಸ್ಡ್. ವಾಟ್ ಈಸ್ ದ ಪ್ರಾಬಿಲಿಟಿ ಆಫ್ ಗೆಟಿಂಗ್ 4 ಹೆಡ್ಸ್ 4 ಟೇಲ್ಸ್? ಇದು ಆನ್ಸರ್ ಮಾಡಿಬಿಟ್ಟು ಕಮೆಂಟ್ ಮಾಡಿ ನೀವೇ. ಓಕೆ, ಸೊ ಇನ್ನೊಂದು ಕ್ವಶನ್. ಈಗ ಫಾರ್ ಎಕ್ಸಾಂಪಲ್ 8 ಕಾಯಿನ್ಸ್ ಆರ್ ಟಾಸ್ಡ್ ಅಂತ ಹಾಕಿದ್ರೆ ಅಂದ್ಕೊಳ್ಳಿ. 8 ಕಾಯಿನ್ಸ್ ಆರ್ ಟಾಸ್ಡ್. ಓಕೆ, ಅಟ್ಲೀಸ್ಟ್ 6 ಹೆಡ್ಸ್ ಬರೋಕ್ಕೆ ಎಷ್ಟು ಪ್ರಾಬಿಲಿಟಿ, ವಾಟ್ ಈಸ್ ದ ಪ್ರಾಬಿಲಿಟಿ ಆಫ್ ಗೆಟಿಂಗ್ 6 ಹೆಡ್ಸ್? ಓಕೆ, ಸೊ ಇದು ಹೆಂಗೆ ಮಾಡಬೇಕು? ಅಟ್ಲೀಸ್ಟ್ ಅಂತ ಕೊಟ್ಟಿದ್ದಾರೆ, 6 ಹೆಡ್ಸ್ ಬರಬೇಕು. ಕರೆಕ್ಟ್ ಅಲ್ವಾ? 8 ಕಾಯಿನ್ಸ್ ಟಾಸ್ ಮಾಡಿದಾಗ 6 ಹೆಡ್ಸ್ ಬರೋಕ್ಕೆ ಪ್ರಾಬಿಲಿಟಿ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ನಮಗೆ 6 ಹೆಡ್ಸ್ ಆ್ಯಂಡ್ 2 ಟೈಲ್ಸ್ ಬರ್ಬೋದು, 7 ಹೆಡ್ಸ್ ಅಥವಾ 7 ಹೆಡ್ಸ್ ಆ್ಯಂಡ್ 1 ಟೈಲರು ಬರ್ಬೋದು, ಅಥವಾ 8 ಹೆಡ್ಸೇ ಬರ್ಬೋದು. ಕರೆಕ್ಟ್ ಅಲ್ವಾ? ಟಾಸ್ ಮಾಡಿದಾಗ ಎಲ್ಲನೂ ನಮಗೆ ಈ ಥರ ಬರ್ಬೋದು. ಏನು, 6 ಹೆಡ್ಸ್ ಬರ್ಬೋದು ಅಥವಾ 2 ಟೈಲ್ ಬರ್ಬೋದು, 7 ಹೆಡ್ಸ್ ಬರ್ಬೋದು ಅಥವಾ 1 ಟೈಲ್ ಬರ್ಬೋದು, ಅಥವಾ ಎಲ್ಲನೂ ಹೆಡ್ಸೇ ಬರ್ಬೋದು 8 ಕಾಯಿನ್ಸ್ನ ಟಾಸ್ ಮಾಡಿದಾಗ. ಓಕೆ, 8 ಕಾಯಿನ್ಸ್ನ ಟಾಸ್ ಮಾಡಿದಾಗ 6 ಹೆಡ್ಸ್ ಬರೋ ಪ್ರಾಬಬಿಲಿಟಿ ಏನು? ಅಟ್ಲೀಸ್ಟ್ 6 ಹೆಡ್ಸ್. ಓಕೆ, ಅಟ್ಲೀಸ್ಟ್ 6 ಹೆಡ್ಸ್ ಬರೋ ಪ್ರಾಬಬಿಲಿಟಿ ಏನು ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ನಾವು ಮುಂಚೆಗೆ ಕ್ವಶನಲ್ಲಿ 8 ರೆಡ್ ಬಾಲ್ಸು ಮತ್ತು 4 ಗ್ರೀನ್ ಬಾಲ್ಸ್ ಇದ್ದಾಗ 1 ಮೈನಸ್ ಮಾಡಿದ್ವಲ್ಲ, ಆ ಥರ ಇಲ್ಲಿ ಮಾಡೋಕ್ಕಾಗ. ಅಲ್ಲಿ ಬಾಲ್ಸು ಎರಡೆರಡು ಸಪ್ರೇಟ್ ಸೆಗ್ಮೆಂಟ್ಸು, 8 ಬಾಲ್ಸ್ ಅನ್ನೋದೇ ಸಪ್ರೇಟು, 4 ಬಾಲ್ಸ್ ಅನ್ನೋದು ಸಪ್ರೇಟ್. ಇಲ್ಲಿ ಟಾಸಸ್ಸು ನಮಗೆ ಟಾಸಲ್ಲಿ ಹೆಡ್ಡು ಟೈಲ್ ಅನ್ನೋದು ಒಂದೇ ಟಾಸಲ್ಲೇ ಇರುತ್ತೆ, ಅದನ್ನು ನಾವು ಬಿಡ್ಸೋಕ್ಕಾಗಲ್ಲ. ಸೊ ನಮಗೆ ಈ ಥರನೇ ಮಾಡಬೇಕಾಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ಇವಾಗ ಇಲ್ಲಿ ಏನಾಯಿತು, ನಮಗೆ ಟೋಟಲ್ 8 ಕಾಯಿನ್ಸ್ ಇದೆ. ಕರೆಕ್ಟ್ ಅಲ್ವಾ? 8 ಕಾಯಿನ್ಸ್ ಅಂತಂದರೆ 2 ಪವರ್ 8. ಅರ್ಥ ಆಯ್ತಲ್ವಾ? ಟಾಸ್ ಮಾಡಿದಾಗ ನಮಗೆ ಅದು ಹೆಡ್ ಆರ್ ಬೀಳ್ಬೋದು, ಟೈಲ್ ಆರ್ ಬೀಳ್ಬೋದು, ಆ ಥರ ಟೋಟಲ್ 2 ಪವರ್ 8 ಆಯಿತು. ಕರೆಕ್ಟ್ ಅಲ್ವಾ? ಈಗ ಮೇಲ್ಗಡೆ 6 ಹೆಡ್ಸ್ ಅಥವಾ 2 ಟೈಲ್ಸ್ ಬರಬೇಕಂತೆ. 6 ಹೆಡ್ಸ್ ಅಥವಾ 2 ಟೈಲ್ಸು. ಸೊ 8 ಕಾಯಿನ್ಸ್ ಇದ್ದಾವೆ, 8 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 6 ಹೆಡ್ಸ್ ಅಂತಂದರೆ 6 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್, ಪ್ಲಸ್ ಇಲ್ಲಿ ಕೂಡ ಸೇಮ್ 8 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 7 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಪವರ್ 8, ಪ್ಲಸ್ ಇಲ್ಲಿ ಕೂಡ 2 ಪವರ್ 8 8 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 8 ಫ್ಯಾಕ್ಟೋರಿಯಲ್. ಕರೆಕ್ಟ್ ಅಲ್ವಾ? ಸೊ ಇಲ್ಲೇನು ಆನ್ಸರ್ ಆಗುತ್ತೆ ನಮಗೆ? 6 ಫ್ಯಾಕ್ಟೋರಿಯಲಿಂದ 8 ಫ್ಯಾಕ್ಟೋರಿಯಲ್ ತೆಗೆದುಬಿಟ್ರೆ ನಮಗೆ 8 ಇಂಟು 7 ಮಿಕ್ಕುತ್ತೆ. 2 ಫ್ಯಾಕ್ಟೋರಿಯಲಿಂದ 2 4 8 ಆಗುತ್ತೆ. ಕರೆಕ್ಟ್ ಅಲ್ವಾ? 7 4 28 ಮಿಕ್ತು. ಅದಾದಮೇಲೆ ಪ್ಲಸ್ ಇಲ್ಲೇನಾಯಿತು ನಮಗೆ 7 ಫ್ಯಾಕ್ಟೋರಿಯಲ್ ಅಂತ ಅಂದರೆ ನಮಗೆ 7 ಫ್ಯಾಕ್ಟೋರಿಯಿಂದ 8 ಫ್ಯಾಕ್ಟೋರಿಯಲ್ ತೆಗೆದ್ರೆ 1 ಮಿಕ್ಕುತ್ತೆ. ಕರೆಕ್ಟ್ ಆಗುತ್ತೆ, 8 ಮಿಕ್ಕುತ್ತೆ. ಸೊ 8 ಬೈ ಇಲ್ಲಿ 8 ಪ್ಲಸ್ 8 ಬೈ 2 ಪವರ್ 8, ಅದು ಹಂಗೆ ಬರ್ಕೊತೀನಿ ರೀ, ಕನ್ಫ್ಯೂಸ್ ಆಗಬೇಡಿ. 8 ಫ್ಯಾಕ್ಟೋರಿಯಲ್ ತೆಗೆದ್ಬಿಟ್ರೆ ನಮಗೆ 1 ಮಿಕ್ಕುತ್ತೆ ಆನ್ಸರ್. ಸೊ ಎಲ್ಲನೂ ಕಾಮನ್ ಇರೋದ್ರಿಂದ 2 ಪವರ್ 8. ಸೊ 2 ಪವರ್ 8 ಅಂತ ಅಂದರೆ ಏನು? 256. ಸೊ 28 ಪ್ಲಸ್ 8 ಪ್ಲಸ್ 1, ಸೊ 37. ಸೊ ನಮಗೆ ಇಷ್ಟೇ ಆನ್ಸರ್. ಇದು ಫರ್ದರಾಗಿ ಸಿಂಪ್ಲಿಫೈ ಆಗೋಲ್ಲ. ಸೊ 8 ಕಾಯಿನ್ಸ್ ಟಾಸ್ ಮಾಡಿದಾಗ ಅಟ್ಲೀಸ್ಟ್ 6 ಹೆಡ್ ಬರೋ ಪ್ರಾಬಬಿಲಿಟಿ ಎಷ್ಟು ಅಂತಂದರೆ 37 ಬೈ 256. ಓಕೆ, ಅರ್ಥ ಆಯ್ತಲ್ವಾ? ಸಪೋಸ್ ನಮಗೀಗ 5 ಕಾಯಿನ್ಸ್ ಆರ್ ಟಾಸ್ಡ್. ಓಕೆ, 5 ಕಾಯಿನ್ಸ್ ಟಾಸ್ ಮಾಡಿದಾಗ ಅಟ್ ಮೋಸ್ಟ್ 2 ಹೆಡ್ಸ್ ಬರೋ ಪ್ರಾಬಬಿಲಿಟಿ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಇವಾಗ ಏನಾಗುತ್ತೆ, ಅಟ್ ಮೋಸ್ಟ್ ಅಂತ ಅಂದರೆ ಮ್ಯಾಕ್ಸಿಮಮ್ 2 ಹೆಡ್ಸ್ವರೆಗೂ ಬರಬೇಕು ಅಷ್ಟೇ. ಅದ್ರ ಮೇಲೆ ಹೆಡ್ಸ್ ಯಾವುದೂ ಇರಬಾರ್ದು. ಸೊ 2 ಹೆಡ್ಸ್ ಇರ್ಬೋದು, 1 ಹೆಡ್ ಇರ್ಬೋದು, ಅಥವಾ 0 ಹೆಡ್ಸು ಇರ್ಬೋದು. ಅಂದರೆ ಮ್ಯಾಕ್ಸಿಮಮ್ 2 ಹೆಡ್ಸು. ಓಕೆ, 2 ಹೆಡ್ಸ್ ಆ್ಯಂಡ್ 3 ಟೇಲ್ಸ್. ಯಾಕೆಂದರೆ 5 ಕಾಯಿನ್ಸ್ ಟಾಸ್ ಮಾಡ್ತಿರೋದು. 2 ಹೆಡ್ಸ್ ಬರ್ಬೋದು, ಮ್ಯಾಕ್ಸಿಮಮ್ 2 ಹೆಡ್ಸ್ ಬರಬೇಕು. ಮ್ಯಾಕ್ಸಿಮಮ್ 2 ಹೆಡ್ಸ್ ಬಂದರೆ 3 ಟೇಲ್ಸ್ ಬರಬೇಕು. 3 ಟೇಲ್ಸ್ ಕೂಡ ಬರುತ್ತೆ. ಕರೆಕ್ಟ್ ಅಲ್ವಾ? ಈಗ ಮ್ಯಾಕ್ಸಿಮಮ್ 2 ಹೆಡ್ಸ್ ಬರ್ತಿದೆ ಅಂತ ಅಂದರೆ 5 ಕಾಯಿನ್ಸ್ ಟಾಸ್ ಮಾಡಿದಾಗ ಮಿಕ್ಕಿದಲ್ಲಿ ಟೇಲ್ಸೇ ಬರಬೇಕು. ಅಥವಾ 1 ಹೆಡ್ ಆ್ಯಂಡ್ 4 ಟೇಲ್ಸ್ ಬರ್ಬೋದು, ಅಥವಾ ಎಲ್ಲನೂ ಟೇಲ್ಸೇ ಬರ್ಬೋದು, 5 ಟೇಲ್ಸ್. ಅರ್ಥ ಆಯ್ತಲ್ವ? ಅಟ್ ಮೋಸ್ಟ್ ಈಗ ನಾವು ಮಾಡ್ತಿರೋದು. ಮುಂಚೆ ಮಾಡಿದ್ದು ನಾವು ಅಟ್ಲೀಸ್ಟ್. ಓಕೆ, ಸೊ ಇಲ್ಲೇನಾಗುತ್ತೆ ನಮಗೀಗ 5 ಕಾಯಿನ್ಸ್ ಆಗಿರೋದ್ರಿಂದ 2 ಪವರ್ 5 ಪ್ಲಸ್ 2 ಪವರ್ 5 ಪ್ಲಸ್ 2 ಪವರ್ 5. ಇದೇನಾಯಿತು ನಮಗೆ? 5 ಕಾಯಿನ್ಸು 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್. ಇಲ್ಲೇನಾಗುತ್ತೆ 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 1 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್. ಇಲ್ಲೇನಾಗುತ್ತೆ 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 ಫ್ಯಾಕ್ಟೋರಿಯಲ್.
ಸೊ ಇದೇನಾಗುತ್ತೆ ನಮಗೆ ಆನ್ಸರು 5 ಫ್ಯಾಕ್ಟೋರಿಯಲ್ನ 3 ಫ್ಯಾಕ್ಟೋರಿಯಲಿಂದ ತೆಗೆದಾಕ್ಬಿಟ್ರೆ 5 × 4 ಉಳಿಯುತ್ತೆ. ಸೊ ಇದು 5 2 * 10 ಪ್ಲಸ್ ಇದೇನಾಯಿತು ನಿಮಗೆ 4 ಫ್ಯಾಕ್ಟೋರಿಯಲಿಂದ ತೆಗೆದ್ಬಿಟ್ರೆ 5 ಮಿಕ್ಕುತ್ತೆ. 5 ಪ್ಲಸ್ 5 ಫ್ಯಾಕ್ಟೋರಿಯಿಂದ 5 ಫ್ಯಾಕ್ಟೋರಿಯಲ್ ಡಿವೈಡ್ ಆಗುತ್ತೆ 1, ಎಲ್ಲನೂ ಕಾಮನ್ ಇರೋದ್ರಿಂದ 2^5. ಸೊ ಇದೇನಾಯಿತು 2^5 ಅಂತ ಅಂದರೆ ಏನು 32. ಸೊ ಇದು 16. ಸೊ 1/2 ನಮಗೆ ಏನು ಚಾನ್ಸ್ ಆಫ್ ಪ್ರಾಬಿಲಿಟಿ ಏನು ಬರುತ್ತೆ 1/2 ಅಂದರೆ 50%. 5 ಕಾಯಿನ್ಸ್ ಟಾಸ್ ಮಾಡಿದಾಗ ಅಟ್ ಮೋಸ್ಟ್ ಮ್ಯಾಕ್ಸಿಮಮ್ 2 ಹೆಡ್ಸ್ ಬೀಳೋಕ್ಕೆ ಚಾನ್ಸ್ ಎಷ್ಟಿರುತ್ತೆ ಅಂತಂದರೆ 50%. ಅರ್ಥ ಆಯ್ತಲ್ವ? ಸುಮ್ಮನೆ ನಾನು 50% ಅಂತ ಹೇಳ್ತೀನಿ, ನಮಗೆ ಆನ್ಸರ್ಸ್ ಎಲ್ಲ ಫ್ರ್ಯಾಕ್ಷನ್ಸಲ್ಲೇ ಪ್ರಾಬಿಲಿಟಿಲಿ ಬರೋದು. ಸೊ 1/2 ಅಂತಂದ್ರೇನು ನಿಮಗೆ ಗೊತ್ತು 50% ಅಂತ, ಅದಕ್ಕೆ ಜಸ್ಟ್ 50% ಅಂತ ಬರದೆ, ಸರಿನಾ? ಸೊ ನೆಕ್ಸ್ಟ್ ವಿಡಿಯೋಯಿಂದ ನಾವು ಡೈಸಸ್ಸು ಮತ್ತು ಏನಪ್ಪ ಕಾರ್ಡ್ಸ್ ಬಗ್ಗೆ ತಿಳ್ಕೋಣ. ಸೊ ಇಲ್ಲಿಗೆ ಈ ವಿಡಿಯೋಗೆ ಇಷ್ಟೇ ಸಾಕು. ಕಾಯಿನ್ಸ್ ಅನ್ನೋದು ಸಿಕ್ಕಾಪಟ್ಟೆ ಈಸಿ, ಗೊತ್ತಾಯ್ತಲ್ಲ ಕಾಯಿನ್ಸ್ ಕೊಟ್ಟಾಗ ಹೆಂಗೆ ಮಾಡೋದು ಅಂತ. ಸೊ ಕಾಯಿನ್ಸು 3 ಆರು ಕೊಡಲಿ, 4 ಆರು ಕೊಡಲಿ, 10 ಆರು ಕೊಡಲಿ, 12 ಆರು ಕೊಡಲಿ, ಎಷ್ಟಾರು ಕೊಡಲಿ, ನಿಮ್ಗೆ ಹೆಂಗೆ ಮಾಡೋದು ಗೊತ್ತು. ಅರ್ಥ ಆಯ್ತಲ್ವ? ಬಾಲ್ಸು ಆ ಥರ ಏನಾದ್ರು ಬೇಸಿಕ್ ಕ್ವಶನ್ಸ್ ಕೊಟ್ಟಾಗ ಅಟ್ಲೀಸ್ಟ್ 1 ಅಂತ ಕೊಟ್ಟಾಗ ಸಪ್ರೇಟ್ ಸೆಗ್ಮೆಂಟ್ ಇದ್ದರೆ 1 - ನಾಟ್ ವಾಟ್ ಎವರ್ ಅವ್ರು ಏನಾದ್ರು ಕೊಟ್ಟರೆ ಅದನ್ನು ನಾಟ್ ತೆಗೆದು ಹಾಕ್ಬಿಡ್ರಿ, ಮಿಕ್ಕಿರೋದು ಬೇರೆದನ್ನ ತೆಗೆದಾಕ್ಬಿಟ್ರೆ ನಿಮ್ಗೆ ಆನ್ಸರ್ ಬರುತ್ತೆ, ಸರಿನಾ? ಇಲ್ಲಾಂದರೆ ನಾರ್ಮಲಾಗಿ ಈ ಥರನೇ ಮಾಡಬೇಕಾಗುತ್ತೆ, ಓಕೆನಾ? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಡೈಸಸ್ಸು ಮತ್ತು ಕಾರ್ಡ್ಸ್ ನೋಡೋಣ. ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಸೊ ಮಚ್, ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇಂಡೆಕ್ಸ್ ಇದೆ, ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ, ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ, ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ, ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ